ನಮಸ್ತೆ. ಗುಡ್ ಈವ್ನಿಂಗ್. ಹನುಮ ಜಯಂತಿಯ ಶುಭಾಶಯಗಳು ಎಲ್ಲರೂ ಕೂಡ. ಫೇಸ್ಬುಕ್ಕಿಂದ, ಯೂಟ್ಯೂಬಿಂದ ಮತ್ತು ಇತರೆ ಸಾಮಾಜಿಕ ಮೀಡಿಯಾಗಳಿಂದ ಲೈವ್ಗೆ ಆಗಮಿಸಿರ್ತಕ್ಕಂಥ ಮತ್ತು ಲೈವಲ್ಲಿ ಭಾಗವಹಿಸಿರ್ತಕ್ಕಂಥ, ಲೈವ್ ನೋಡ್ತಿರ್ತಕ್ಕಂಥ ಎಲ್ಲ ಯೋಗ ಬಂಧು ಭಗಿನಿಯರಿಗೆ ಹನುಮ ಜಯಂತಿಯ ಶುಭಾಶಯಗಳು. ಮತ್ತೊಮ್ಮೆ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸಾಧ್ಯವಾದರೆ ನೀವು ನನ್ನ ಜೊತೆ ಕೂಡ ರಿಪೀಟ್ ಮಾಡ್ಬೋದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಓಂ ಶ್ರೀ ಹನುಮತೆ ನಮಃ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸ್ತಾ, ಇವತ್ತು ನಾನು ಲೈವ್ಗೆ ಬರ್ಲಿಕ್ಕೆ ಕಾರಣ, ಇವತ್ತು ಹನುಮ ಜಯಂತಿ ಮತ್ತು ಶುದ್ಧ ಚೈತ್ರ ಪೌರ್ಣಿಮೆ ದಿವಸ ಇವತ್ತು ಹನುಮ ಜಯಂತಿ ಬಂದಿದೆ. ಮತ್ತು ಇವತ್ತು ಮಂಗಳವಾರ ಎಸ್, ಆಂಜನೇಯನ ಹುಟ್ಟಿನ ದಿನ. ಮಂಗಳವಾರ ಆಂಜನೇಯನ ಬರ್ತಡೇ. ಈ ಜಯಂತಿ ವರ್ಧಂತಿ ಆಚರಣೆಗಳು ನಮ್ಮ ದೇಶಕ್ಕೆ ಹೊಸದೇನಲ್ಲ. ಬುದ್ಧ ಜಯಂತಿ ಇದೆ, ಕನಕ ಜಯಂತಿ ಇದೆ, ಮಹಾವೀರ ಜಯಂತಿ ಇದೆ, ಆಮೇಲೆ ಬಸವಣ್ಣ ಜಯಂತಿ ಇದೆ. ಹೀಗೆ ಹಲವಾರು, ಗುರುನಾನಕ್ ಜಯಂತಿ ಇದೆ, ಹಲವಾರು ದಾರ್ಶನಿಕರ ಜಯಂತಿಗಳನ್ನು ದೇಶಾದ್ಯಂತ ಆಚರಿಸುವ ಪರಿಪಾಠ ರೂಢಿ ಅನಾದಿ ಕಾಲದಿಂದ ಭಾರತೀಯರಿಗೆ ಇದೆ, ಸುಪರಿಚಿತ. ಅದರಲ್ಲಿ ಹಿಂದೂಗಳಿಗೆ ನಾನು ಹೆಮ್ಮೆಯಿಂದ ಹೇಳಬಲ್ಲೆ, ಜಗತ್ತಿಗೆ ಹುಟ್ಟು ಹಬ್ಬವನ್ನು ಅತ್ಯಂತ ಪ್ರೀತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಆಚರಿಸುವುದು ಹೇಗೆ ಅಂತ ತೋರಿಸ್ಕೊಟ್ಟವರೇ ನಾವು. ವಿದೇಶದವ್ರು ಏನು ಮಾಡಿದ್ರು, ಅದನ್ನೇ ಚೆನ್ನಾಗಿ ಸ್ವಲ್ಪ ಮಾಡಿಫೈ ಮಾಡಿದ್ರು, ಕ್ಯಾಂಡಲ್ ಇಟ್ಟರು, ಕೇಕ್ ಕಟ್ ಮಾಡಿ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹಾಡು ಹೇಳಲಿಕ್ಕೆ ಶುರು ಮಾಡಿದ್ರು. ಅಂದರೆ ಕ್ಯಾಂಡಲ್ ಇಟ್ಟು ಆಚರಣೆ ಮಾಡೋದೇನೋ ಓಕೆ, ಕ್ಯಾಂಡಲ್ ಇಟ್ಟ ಮೇಲೆ ಅದನ್ನು ಆರಿಸೋದು ಅಲ್ಲ, ಬೆಳಕನ್ನು ಆರಿಸಿ ಹುಟ್ಟು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ಪರಿಪಾಠ ಅವ್ರದ್ದು. ಆದರೆ ಭಾರತೀಯರಾದಂಥ ನಮ್ಮ ಆಚರಣೆಗಳು ಹೇಗಿರ್ತವೆ ಅಂತಂದರೆ, ಯಾವುದೇ ಹಬ್ಬ ಹರಿದಿನಗಳನ್ನು ಬೆಳಕು ಹಚ್ಚುವುದರ ಮೂಲಕ, ಜ್ಯೋತಿ ಹಚ್ಚುವುದರ ಮೂಲಕ, ಹಣತೆ ಹಚ್ಚುವುದರ ಮೂಲಕ, ದೀಪಾವಳಿಯಿಂದ ಹಿಡ್ಕೊಂಡು ಎಲ್ಲ ಹಬ್ಬಗಳನ್ನು ಜ್ಯೋತಿ ಹಚ್ಚುವುದರ ಮೂಲಕ ಉದ್ಘಾಟನೆ ಮಾಡುವ ಸಭೆ ಸಮಾರಂಭಗಳು ಕೂಡ ಜ್ಯೋತಿಯೊಂದಿಗೆ ಉದ್ಘಾಟನೆ ಆಗ್ತವೆ. ಅಲ್ಲಿ ಜ್ಯೋತಿ ಹಚ್ಚಿಸಿ ಅದನ್ನು ನಂದಿಸಿದ ಮೇಲೆ ಸೆಲೆಬ್ರೇಟ್ ಆಗ್ತದೆ, ಫಾರಿನ್ ಅವ್ರು ಮಾಡ್ತಕ್ಕಂಥದ್ದು. ಸೊ ಅಂದರೆ ಹುಟ್ಟು ಹಬ್ಬಕ್ಕೆ ಎಷ್ಟು ಮಹತ್ವ ಇದೆ. ಹುಟ್ಟಿದ್ರೆ ಸಾಲದು, ಹುಟ್ಟು ಹಬ್ಬ ಆಚರಿಸ್ಕೊಳ್ತಾರೆ ಎಲ್ಲರೂ ಕೂಡ. ಆದರೆ ಈ ಮಹಾ ಮಹಿಮರಿದ್ದಾರಲ್ಲ, ಸಾಧಕರು ಅಂತ ನಾವೇನು ಹೇಳ್ತೀವಿ, ಅಂಥವರ ಹುಟ್ಟು ಹಬ್ಬಕ್ಕೆ ಒಂದು ಅರ್ಥ ಇರ್ತದೆ. ಅಂದರೆ
ಈಗ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹುಟ್ಟುಹಬ್ಬಗಳನ್ನು ಆಚರಿಸ್ತಾರೆ, ಅದು ಬೇರೆ. ಆದರೆ ಈ ಆಚರಣೆಗಳಿಗೆ ಮಹತ್ವ ಬರ್ತಕ್ಕಂಥದ್ದು ನಾವು ಏನಾದರೂ ಸಾಧಿಸಿದಾಗ ಜನ ಅದನ್ನು ಆಚರಿಸುವಂತ ಆದಾಗ. ಈಗ ಗಾಂಧಿ ಜಯಂತಿ, ಗಾಂಧೀಜಿಯವರು ಏನು ಆಚರಿಸ್ಕೊಳ್ತಾ ಇಲ್ಲ, ನಾವು ಆಚರಿಸ್ತೇವೆ ಗಾಂಧಿ ಜಯಂತಿಯನ್ನು. ಆದರೆ ನಮ್ಮ ಹುಟ್ಟುಹಬ್ಬವನ್ನ ಜಗತ್ತಿನಾದ್ಯಂತ ಅಥವಾ ನಮ್ಮ ನಾಡಿನಾದ್ಯಂತ ಆಚರಿಸ್ತಾರ ಅಂತಂದ್ರೆ ಇಲ್ಲ. ಯಾಕಂದ್ರೆ ಅಂತಹ ಅದ್ಭುತ ಕೊಡುಗೆಗಳೇನು ಇಲ್ಲ ನಮ್ಮದು. ಹಾಗಾಗಿ ಎಲ್ಲರೂ ಹುಟ್ಟುಹಬ್ಬ ಆಚರಿಸ್ಕೊಳ್ತೀನಿ ಅಂತಂದ್ರೆ ಅದಕ್ಕೇನು ಮಹತ್ವ ಇಲ್ಲ. ಅದಕ್ಕೆ ಮಹತ್ವ ಬರ್ತಕ್ಕಂಥದ್ದು ಏನು, ಏನನ್ನಾದರೂ ಅತ್ಯುತ್ತಮವಾದ್ದನ್ನ ಮಹತ್ತರವಾದ್ದನ್ನ ಸಾಧಿಸಿರಬೇಕು. ಅಂತಹ ಮಹನೀಯರಿಗೆ ನಾವು ಹುಟ್ಟುಹಬ್ಬದ ಒಂದು ದ್ಯೋತಕವಾಗಿ ಜಯಂತಿಗಳನ್ನ ವರ್ಧಂತಿಗಳನ್ನ ಮಾಡ್ತೇವೆ. ಮತ್ತು ಒಂದು ಕನ್ಫ್ಯೂಷನ್ನ ನಾನು ಕ್ಲಿಯರ್ ಮಾಡ್ತೇನೆ. ಏನಪ್ಪ ಕನ್ಫ್ಯೂಷನ್ ಅಂತಂದ್ರೆ, ಕ್ಯಾಲೆಂಡರಲ್ಲಿ ನೀವು ತೆಗೆದು ನೋಡಿದ್ರೆ ಅದರಲ್ಲಿ ವರ್ಷಕ್ಕೆ 2 ಸಾರಿ ಹನುಮ ಜಯಂತಿ ಅಂತ ಹಾಕಿರ್ತಾರೆ. ಒಂದು ಡಿಸೆಂಬರಲ್ಲಿ ಬರ್ತಕ್ಕಂಥ ಹನುಮ ಜಯಂತಿ, ಮತ್ತೊಂದು ಈಗ ಏಪ್ರಿಲ್ ಮಾಹೆಯಲ್ಲಿ ಬರ್ತಕ್ಕಂಥ ಹನುಮ ಜಯಂತಿ. ಹೀಗೆ ಯಾಕೆ ಕನ್ಫ್ಯೂಷನ್ನು? ಸೊ ನಾವು ಎಲ್ಲ ಜಯಂತಿಗಳನ್ನು ವರ್ಷಕ್ಕೆ ಒಂದೇ ಸಾರಿ ಆಚರಣೆ ಮಾಡ್ತೇವೆ. ಗಾಂಧಿ ಜಯಂತಿ ವರ್ಷಕ್ಕೆ ಒಂದೇ ಸಾರಿ ಮಾಡ್ತೇವೆ. ಹಾಗೆ ಯಾಕಿಲ್ಲ ಹನುಮ ಜಯಂತಿ ಕೂಡ ಅಂತ ನಮ್ಮಲ್ಲಿ ಒಂದಷ್ಟು ಸಂಶಯಗಳು ಬರ್ಬೋದು. ಈ ಕಾರಣ ಇಷ್ಟೇನೆ, ಅವತ್ತಿಂದ ಏನು ಬಹಳ ಹಿಂದಿನಿಂದ ಉತ್ತರದವರೆಗೆ ದಕ್ಷಿಣದವರೆಗೆ ಸ್ವಲ್ಪ ಎಣ್ಣೆ ಸೀಗೆಕಾಯಿ ಇದ್ದಾಗೆ. ಉತ್ತರದವರೆಗೆ ದಕ್ಷಿಣದವರೆಗೆ ಈ ಹಬ್ಬಗಳ ಹರಿದಿನಗಳ ಆಚರಣೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಉದಾಹರಣೆಗೆ, ಉತ್ತರ ಭಾರತೀಯರು ದಕ್ಷಿಣ ಭಾರತದವನು ಬರೆದಂತಹ ವಾಲ್ಮೀಕಿ ರಾಮಾಯಣವನ್ನ ಪಾರಾಯಣ ಮಾಡೋದಿಲ್ಲ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಉತ್ತರ ಭಾರತೀಯರು ಅವರು ತುಳಸಿದಾಸರು ಬರೆದಿರ್ತಕ್ಕಂಥ ತುಳಸಿ ರಾಮಾಯಣ ಅಥವಾ ರಾಮಚರಿತ ಮಾನಸವನ್ನ ಅವರು ಶ್ರೇಷ್ಠ ಗ್ರಂಥವಾಗಿ ಸ್ವೀಕರಿಸಿ ಹನುಮಾನ್ ಚಾಲೀಸ ಇತ್ಯಾದಿಯಾಗಿ ಮಾಡ್ತಾರೆ. ಆದರೆ ಸೌತ್ ಇಂಡಿಯನ್ಸ್ ಏನಿದೀವಿ ನಾವು, ಆ ಸೌತ್ ಇಂಡಿಯನ್ಸು ನಮ್ಮವನೇ, ದ್ರಾವಿಡನೊಬ್ಬ ಬರೆದಂಥ ರಾಮಾಯಣವನ್ನ ನಾವು ಬಹಳ ಶ್ರದ್ಧೆಯಿಂದ ಪಠನೆ ಮಾಡ್ತೇವೆ. ನಮ್ಮ ಕುವೆಂಪು ಅವರು ಕೂಡ ಬರೆದಿರ್ತಕ್ಕಂಥದ್ದು ಶ್ರೀರಾಮಾಯಣ ದರ್ಶನಂ. ಅದು ಯಾವ ಬೇಸ್ ಮೇಲೆ ಅಂತಂದ್ರೆ ರಾಮಚರಿತ ಮಾನಸ ಬೇಸ್ ಮೇಲೆ ಅಲ್ಲ, ಅದು ವಾಲ್ಮೀಕಿ ಬರೆದಿರ್ತಕ್ಕಂಥ ರಾಮಾಯಣದ ಆಧಾರದ ಮೇಲೆ. ಸೊ ಹಾಗಾಗಿ ಇಲ್ಲಿಯೂ ಕೂಡ ಹನುಮ ಜಯಂತಿಯಲ್ಲಿ ನಾವು ಡಿಸೆಂಬರಲ್ಲಿ ಆಚರಿಸ್ತೇವೆ. ಯಾರು? ದ್ರಾವಿಡರು ಅಂದ್ರೆ ದಕ್ಷಿಣ ಭಾರತೀಯರು ಡಿಸೆಂಬರಲ್ಲಿ ಆಚರಿಸ್ತೇವೆ. ಯಾಕೆ ಆಚರಿಸ್ತೇವೆ? ಹಾಗಾದ್ರೆ ಆಂಜನೇಯನ ಹುಟ್ಟು ದಿವಸ ಯಾವುದು? ಹುಟ್ಟಿನ ದಿವಸ ಏಪ್ರಿಲ್ ಮಾಹೆಯಲ್ಲಿ ಬರ್ತಕ್ಕಂಥ 27ನೇ ತಾರೀಕ ಅಥವಾ ಡಿಸೆಂಬರ್ ಮಾಹೆಯಲ್ಲಿ ಬರ್ತಕ್ಕಂಥದ್ದು ಅಂತ ಏನು ಕನ್ಫ್ಯೂಷನ್ಸ್ ಬೇಡ. ದೇರ್ ಇಸ್ ಎ ಸೇಯಿಂಗ್, ಒಂದು ಮಾತಿದೆ. ಯಾಕೆ ದಕ್ಷಿಣ ಭಾರತೀಯರು ಡಿಸೆಂಬರಲ್ಲಿ ಆಚರಣೆ ಮಾಡ್ತಾರೆ ಅಂತಂದ್ರೆ, ಅವತ್ತು ಲಂಕಾ ದಹನ ಆದ ದಿವಸ ಅಂತ ನಂಬ್ತಾರೆ. ಅಂದ್ರೆ ಲಂಕೆಯ ಮೇಲೆ ವಿಜಯವನ್ನ ಸಾಧಿಸಿದ ದಿನವನ್ನ ಜಯ ಅಂತಂದ್ರೆ ಜಯಿಸಿದ ದಿನವನ್ನ ಜಯಂತಿ ಅನ್ನುವ ಒಂದು ದ್ಯೋತಕವಾಗಿ ಆಚರಿಸ್ತಾರೆ. ಸೊ ಉತ್ತರ ಭಾರತೀಯರು ಈ ಮಾಹೆಯಲ್ಲಿ ಆಚರಿಸ್ತಾರೆ. ಏನು ವ್ಯತ್ಯಾಸ ಏನಿಲ್ಲ. ಇಬ್ರು ಆಚರಿಸ್ತಿರ್ತಕ್ಕಂಥದ್ದು ಹನುಮ ಜಯಂತಿನೇ, ಇಬ್ರು ಆಚರಿಸ್ತಿರ್ತಕ್ಕಂಥದ್ದು ರಾಮಭಕ್ತ ಹನುಮನನ್ನೇ, ಪೂಜಿಸಿರ್ತಕ್ಕಂಥದ್ದು ರಾಮಭಕ್ತ ಹನುಮನನ್ನೇ. ಹಾಗೆ ಸ್ವೀಕರಿಸಿದರೆ ಕನ್ಫ್ಯೂಷನ್ಸ್ ಏನಿರೋದಿಲ್ಲ. ಏನೇ ಇರಲಿ, ನಾವು ಡಿಸೆಂಬರಲ್ಲಿ ಕೂಡ 21 ದಿವಸ ಪವನ ಪರ್ವ ಮಾಡಿದ್ದೆವು. ಈ ಸಾರಿ ಕೂಡ ಜೂನ್ನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಲುವಾಗಿ 21 ದಿವಸ ಆಂಜನೇಯನನ್ನ ಸ್ಮರಣೆ ಮಾಡ್ತಕ್ಕಂಥ, ಜಪ ಮಾಡ್ತಕ್ಕಂಥ, ಆಂಜನೇಯನ ಬಗ್ಗೆ ವಿಶೇಷವಾಗಿ ಅವನ ಏನು ಸಾಧನೆಗಳನ್ನ, ಅವನ ರಹಸ್ಯಗಳನ್ನ, ಅವನ ಅಚೀವ್ಮೆಂಟ್ಸ್ ಅನ್ನ ತಿಳ್ಕೊಳ್ತಕ್ಕಂಥ 21 ದಿವಸ ಯೋಗ ಶಿಬಿರ ಈ ಸಾರಿ ಕೂಡ ಇರ್ತದೆ. ಪವನ್ ಪರ್ವ ಸೀಸನ್ 3 ಯಾವಾಗ ಜೂನ್ 1 ಇಂದ ಜೂನ್ 21 ಇರ್ತದೆ. ಸೊ ಅದಕ್ಕೆ ಕೂಡ ನೀವೆಲ್ಲ ತಪ್ಪದೆ ಅದರಲ್ಲಿ ಪಾಲ್ಗೊಳ್ಳಿ.
ಮುಖ್ಯವಾಗಿ ನಾನು ಇವತ್ತು ಯಾಕೆ ಲೈವ್ಗೆ ಬಂದೆ ಅಂತಂದ್ರೆ, ಹನುಮ ಜಯಂತಿ ಅನ್ನೋದು ಒಂದು ಕಾರಣ. ಆದರೆ ಇವತ್ತು ಇಡೀ ಪ್ರಪಂಚ ಒಂದು ಮನೋಕ್ಷೋಭೆಗೆ ಒಳಗಾಗಿದೆ. ಮನೋಕ್ಷೋಭೆ ಅಂದರೆ ಒಂದು ಟ್ರೋಮಾ ಅಂತ ಹೇಳ್ತೇವೆ. ಒಂದು ಮನಸ್ಸಿಗೆ ಆಘಾತ ಆಗಿದೆ ಎಲ್ರಿಗೂ ಕೂಡ. ಕೊರೋನಾ ಅನ್ನುವ ಈ ಸೀಸನ್ 2 ಅಂತ ಹೇಳ್ತೀವಲ್ಲ, ಅದು ಊಸರವಳ್ಳಿ ಥರ ವೇಷ ಬದಲಾಯಿಸ್ತಾ 2020ರಲ್ಲಿ ಬಾಹುಬಲಿ ಪಾರ್ಟ್ 1, 2021ರಲ್ಲಿ ಬಾಹುಬಲಿ ಪಾರ್ಟ್ 2 ಇನ್ನೂ ಬಲವಾಗಿ ಬಂದಿದೆ ನಮಗೆ. ಓದಿಯ ಪಿಶಾಚಿ ಅಂತಂದರೆ ಇಲ್ಲ, ಮತ್ತೆ ಬಂದೆ ಗವಾಕ್ಷಿಯಲ್ಲಿ 21ನೇ ಇಸ್ವಿಯಲ್ಲಿ ಅಂತ ಬಂದಿದೆ. 21ನೇ ಇಸ್ವಿ ಪ್ರಾರಂಭದಲ್ಲಿ ಬಹಳಷ್ಟು ಜನ ಭವಿಷ್ಯ ನುಡಿದಿದ್ರು, ಇದು ತೊಲಗಿ ಹೋಗ್ತದೆ ಡಿಸೆಂಬರ್ ಅಷ್ಟೊತ್ತಿಗೆ, ಆಮೇಲೆ 21ನೇ ಇಸ್ವಿ ಸ್ಮರಣೀಯವಾದ ವರ್ಷ ಆಗ್ತದೆ ಅಂತ, ಹರ್ಷ ತರ್ತದೆ ಅಂತ. ಯುಗಾದಿ ಹರ್ಷ ತರಬೇಕಾಗಿತ್ತು, ಅದು ಬೆಲ್ಲ ರಹಿತವಾದ ಬೇವಿನ ಯುಗಾದಿ ಆಯ್ತು. ಈಗ ಲಾಕ್ಡೌನ್ ಇತ್ಯಾದಿಗಳಿಂದ ಎಷ್ಟೋ ಸಹಸ್ರಾರು ಮಂದಿ ವಲಸೆ ಹೋಗ್ತಿದ್ದಾರೆ ಬೆಂಗಳೂರನ್ನು ಬಿಟ್ಟು. ಜೀವನೋಪಾಯಕ್ಕೆ ಏನು ಮಾರ್ಗಗಳಿಲ್ಲದೆ ಹೊಟ್ಟೆಪಾಡಿಗಾಗಿ ದುಡಿತಕ್ಕಂಥ ಜನ ಇವತ್ತು ಗುಳೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹಳ ಶೋಚನೀಯವಾದ ವಿಚಾರಗಳೇನಂತಂದ್ರೆ, ಈ ಮಾಧ್ಯಮಗಳಲ್ಲಿ ಬಿತ್ತರಗೊಳ್ತಿರ್ತಕ್ಕಂಥ ರೀತಿಯಲ್ಲಿ ಎಲ್ಲಿ ನೋಡಿದ್ರು ಹೆಣಗಲ ರಾಶಿ, ಕ್ಯೂ, ಅದು ಸುಡೋದಕ್ಕೂ ಜಾಗ ಇಲ್ಲ, ಹುಳೋದಕ್ಕೂ ಜಾಗ ಇಲ್ಲ. ಹಾಸ್ಪಿಟ್ಲ್ಗಳೆಲ್ಲ ಗಿಜುಗುಡ್ತಾ ಇವೆ. ಆಮೇಲೆ ಸಾವಿನ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಆಮೇಲೆ ದಿನೇ ದಿನೇ ಕೊರೋನಾ ಪೀಡಿತರ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಅಂಕಿ ಸಂಖ್ಯೆಗಳನ್ನು ಕೇಳಿ ಎಲ್ಲರಿಗೂ ಒಂಥರ ಭಯ ಶುರುವಾಗಿದೆ. ಈ ಭಯನ ತೊಲಗಿಸ್ತಕ್ಕಂಥ ಒಂದು ದೇವತೆ ಏನಾದರೂ ಹಿಂದೂ ಧರ್ಮದಲ್ಲಿದ್ದರೆ ಅದು ಆಂಜನೇಯ ಮಾತ್ರ ಅಂತ ಹೇಳೋದಕ್ಕೆ ವಿಶೇಷವಾಗಿ ನಾನು ಲೈವ್ಗೆ ಬಂದಿದ್ದೇನೆ. ಅದಕ್ಕೆ ನನ್ನ ಹತ್ರ ಆಧಾರ ಇದೆ. ಏನು ಆಧಾರ ಅಂತಂದ್ರೆ, ನೀವು ಎಲ್ಲಾದರೂ ಕಾಡಿನ ದಾರಿಯಲ್ಲಿ ಅಥವಾ ಅಪಘಾತಗಳಾಗ್ತಕ್ಕಂಥ ಜಾಗಗಳಲ್ಲಿ ಅಲ್ಲಿ ಬೇರೆ ಯಾವ ದೇವತೆಗಳ ಚಿತ್ರನೂ ಹಾಕೋದಿಲ್ಲ. ಅಲ್ಲಿ ಯಾರು ಇರ್ತಾರೆ ನೋಡ್ಕೊಳ್ಳಿ. ಇವಾಗ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಘಾತಗಳಾಗ್ತವೆ, ಇಲ್ಲಿ ಭಯದ ತಾಣ, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೆವ್ವಗಳು ಕಾಣಿಸ್ಕೊಳ್ತವೆ ಅನ್ನೋ ಜಾಗದಲ್ಲಿ ಯಾರು ಫೋಟೋ ಹಾಕ್ತಾರೆ? ನಮ್ಮ ಹನುಮನ ಫೋಟೋ ಹಾಕ್ತಾರೆ. ಯಾಕೆಂದ್ರೆ ನಿರ್ಭಯತ್ವದ ಒಂದು ಪ್ರತೀಕ ಹನುಮ. ಆಂಜನೇಯನ ನೆನೆದರೆ ಅಂಜಿಕೆ ಅನ್ನುವುದು ಅಣುವಷ್ಟು ಯಾರಲ್ಲಿ ಇರೋದಿಲ್ಲ. ಆಂಜನೇಯನ ಸ್ಮರಣೆ ಮಾಡಿದ್ರೆ ಸಾಕು, ಜಪಿಸಿದ್ರೆ ಸಾಕು, ಸ್ತುತಿಸಿದ್ರೆ ಸಾಕು, ಕೀರ್ತಿಸಿದ್ರೆ ಸಾಕು, ಪೂಜಿಸಿದ್ರೆ ಸಾಕು, ಏನೂ ಬೇಡಪ್ಪ. ಸುಮ್ಮನೆ ಶ್ರದ್ಧೆಯಿಂದ ಹೃದಯಪೂರ್ವಕವಾಗಿ ನಮಿಸಿದ್ರೂ ಸಾಕು, ಅವನ ಹೃದಯದಲ್ಲಿ ಅಂಜಿಕೆಗೆ ಆಸ್ಪದ ಇಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಂದಿದ್ದೆ. ಈಗ ನೋಡಿ, ಹನುಮ ಜಯಂತಿಗೂ ಕೊರೋನಾಗೂ ಸಂಬಂಧ ಬಂತು. ಮತ್ತು ಹೃದಯದಲ್ಲೇ ಯಾಕೆ ಅಂತಂದ್ರೆ, ಹೃದಯದಿಂದ ಪೂಜಿಸ್ಬೇಕು ಅಂತಂದ್ರೆ, ನಮಗೆ ಭಯ ಅಂತಕ್ಕಂಥದ್ದು ಆವರಿಸೋದು ಹೃದಯದಲ್ಲಿ. ಭಯ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಭಯ ಬಂದಿದ ತಕ್ಷಣ ಹೃದಯದ ಬಡಿತ ಜಾಸ್ತಿ ಆಗ್ತದೆ, ಉಸಿರಾಟದ ವೇಗ ಜಾಸ್ತಿ ಆಗ್ತದೆ, ಪಲ್ಸ್ ಜಾಸ್ತಿ ಆಗ್ತದೆ, ಮನಸ್ಸು ಚಂಚಲವಾಗ್ತದೆ, ಸರಿಯಾಗಿ ಕೆಲಸ ಮಾಡೋದಿಲ್ಲ, ಸ್ಪಷ್ಟತೆ ಇರೋದಿಲ್ಲ, ಮನಸ್ಸು ಗಾಬರಿಗೊಳಗಾಗ್ತದೆ, ಕಳವಳಕ್ಕೊಳಗಾಗ್ತದೆ, ಮರ್ತು ಹೋಗ್ತದೆ. ಇದೆಲ್ಲ ಶುರುವಾಗೋದು ಎಲ್ಲಿ ಅಂತಂದ್ರೆ ಹೃದಯದಲ್ಲಿ. ಮತ್ತು ಆಂಜನೇಯನೇ ಯಾಕೆ ನಾವು ಸ್ಮರಿಸಬೇಕು, ಪೂಜಿಸಬೇಕು, ಜಪಿಸಬೇಕು ಅಂತಂದ್ರೆ, ಅವನು ಹೃದಯದ ಅಧಿದೇವತೆ. ಅನಾಹತ ಚಕ್ರದ ಅಧಿದೇವತೆ ಯಾರು ಅಂತಂದ್ರೆ ಅದು ಆಂಜನೇಯ. ಮತ್ತೆ ನನಗೆ ಆಧಾರ ಇದೆ. ಅನಾಹತ ಚಕ್ರದ ಅಧಿದೇವತೆ ಆಂಜನೇಯ ಅಂತ ಸುಲಭವಾಗಿ ಹೇಳಿ ನುಣಿಸ್ಕೊಳ್ಳಂಗಿಲ್ಲ, ಆಧಾರಗಳನ್ನು ಕೊಡಬೇಕು ನಾವು. ಸೊ ನಮ್ಮೆಲ್ಲರ ಹೃದಯ ಬಸವು ಸುರುಭೂಪ್ ಸಿಯಾವರ ರಾಮಚಂದ್ರಕಿ ಜೈ ಅಂತ ಹನುಮಾನ್ ಚಾಲಿಸದಲ್ಲೇ ಬರ್ತದೆ. ನಮ್ಮ ಹೃದಯ ಮಂದಿರದಲ್ಲಿ ಇರ್ತಕ್ಕಂಥವನು. ನಮ್ಮ ಹೃದಯ ಇದೆಯಲ್ಲ,
ಅದೇ ಕಣ್ರಿ ರಾಮ ಮಂದಿರ. ರಾಮ ಮಂದಿರ ಬೇರೆ ಏನೂ ಅಲ್ಲ. ರಾಮ ಮಂದಿರದಲ್ಲಿ ನೀವು ಸರಿಯಾಗಿ ಗಮನಿಸಿದ್ರೆ ಅಲ್ಲಿ 4 ಜನಕ್ಕೆ ಮಾತ್ರ ಪೂಜೆ ಸಲ್ತದೆ. ಮತ್ತೊಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ, ಒಂದ್ಸರಿ ರಾಮದೇವರ ಗುಡಿಗೆ ಹೋಗಿದ್ರೆ ಅಲ್ಲಿ ಗರ್ಭಗುಡಿಯಲ್ಲಿ ಯಾರ್ಯಾರಿಗೆ ಪೂಜೆ ನಡೀತದೆ ಅಂತಂದ್ರೆ ರಾಮ ಸೀತಾ ಸಹಿತ ಲಕ್ಷ್ಮಣನಾದಿಯಾಗಿ ಆಂಜನೇಯ ಕುಕ್ಕರ್ಗಾಲಲ್ಲಿ ಕೂತಿರ್ತಾನೆ. 4ವರೆಗೆ ಪೂಜೆ ಸಲ್ಲುತ್ತೆ ಗರ್ಭಗುಡಿ ಒಳಗಡೆ. ಗರ್ಭಗುಡಿ ನಮ್ಮ ಶರೀರಕ್ಕೆ ಯಾವುದು ಅಂತಂದ್ರೆ ನಮ್ಮ ಹೃದಯ. ನಮ್ಮ ದೇಹವೆಂಬ ದೇಗುಲಕ್ಕೆ ಗರ್ಭಗುಡಿಯೇ ನಮ್ಮ ಹೃದಯ. ಯಾಕೆಂದ್ರೆ ನಮ್ಮ ಶರೀರದಲ್ಲಿ ಅತ್ಯಂತ ಪವಿತ್ರವಾದ ಅಂಗ ಅಂತ ಯಾವುದಾದ್ರೂ ಇದ್ರೆ ಅದು ಮೆದುಳಲ್ಲ. ಈ ಮೆದುಳು ಇದೆಯಲ್ಲ, ಇದು ರಾವಣನ ಸಂಕೇತಿಸ್ತದೆ. ನಮ್ಮ ಮೆದುಳಲ್ಲಿ ಅನೇಕ ರೀತಿಯ ನಕಾರಾತ್ಮಕ ಯೋಚನೆಗಳೇ ಬರ್ತವೆ. ಪಕ್ಕದವರು ಏಳಿಗೆ ಆದ್ರೆ ಪಕ್ಕದ ಮನೆಯವರು ನಾವು ಸಹಿಸೋದಿಲ್ಲ, ಬೇರೆ ಅವರು ಚೆನ್ನಾಗಿದ್ರೆ ಸಹಿಸೋದಿಲ್ಲ, ಇನ್ನೊಬ್ಬರು ಯಾರೋ ಉದ್ಧಾರ ಆಗ್ತಾ ಇದ್ದಾರೆ, ಪ್ರೋಗ್ರೆಸ್ ಆಗ್ತಾ ಇದ್ದಾರೆ ಅಂದ್ರೆ ಸಹಿಸೋದಿಲ್ಲ. ಎಲ್ಲ ವಿಚಾರಗಳು ಬರ್ತಕ್ಕಂಥದ್ದು ಮನಸ್ಸಿನಲ್ಲಿ. ಹಾಗಾಗಿ ತಲೆಯ ಪ್ರತೀಕವೇ ರಾವಣ. ರಾವಣಿಗೆ ಪ್ರಧಾನವಾಗಿ ಎಷ್ಟಿತ್ತು ತಲೆಗಳು? 10 ಇತ್ತು. ನೆನಪು ಮಾಡ್ಕೊಳ್ಳಿ, 10 ಇತ್ತು. ಅವನಿಗೆ ಯಾವಾಗಲೂ ತಲೆನೋವು ಬರ್ತಾ ಇತ್ತು. ಅದಕ್ಕೆ ಅಮೃತಾಂಜನ್ ಅಂಬಾಸಿಡರ್ ಅವನು. ಟಿವಿಯಲ್ಲಿ ನೋಡಿರ್ಬೇಕು ನೀವು, ನೆನಪು ಮಾಡ್ಕೊಳ್ಳಿ. ಟಿವಿಯಲ್ಲಿ ಅಮೃತಾಂಜನ್ಗೆ ಅಂಬಾಸಿಡರ್ ಯಾರು ಅಂತಂದ್ರೆ ಅದು ರಾಮ ಅಲ್ಲ. ಯಾಕೆಂದ್ರೆ ಅವನಿಗೆ ತಲೆನೋವು ಯಾಕೆ ಬರ್ತಾ ಇತ್ತು, ಶಿರೋಶೂಲ ಯಾಕೆ ಬರ್ತಾ ಇತ್ತು, ಉದರ ಶೂಲ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಅವನಿಗೆ ತಲೆ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವನಿಗೆ 10 ತಲೆ ಆದ್ರೆ ಇಲ್ಲಿಂದ ಈ ಕಡೆ 4, ಈ ಕಡೆ 5, ಇದು ಸೇರಿದ್ರೆ 10 ಆಗತ್ತೆ. ಒಂದ್ ಕಡೆ 5, ಇನ್ನೊಂದ್ ಕಡೆ 4. ಹಾಗಾಗಿ ಒಂದ್ ಕಡೆ ಭಾರ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಅವನಿಗೆ ಒಂಟಿ ತಲೆನೋವು ಸದಾ ಬರ್ತಾ ಇತ್ತು. ಅದನ್ನ ತಿಳ್ಕೊಂಡಂತ ಈ ಪಾಖಂಡಿಗಳು ಅಂದ್ರೆ ಆಧುನಿಕ ಈ ಔಷಧಿ ಕೊಡ್ತಕ್ಕಂಥ ಅಲೋಪತಿಯ ತಜ್ಞರು ಅನಾಸಿನ್ಗೆ ಅವನ್ನ ಅಂಬಾಸಿಡರ್ ಇಟ್ಕೊಂಡ್ರು. ನೋಡಿ, ಎಲ್ಲಿನ ರಾಮಾಯಣ, ಎಲ್ಲಿನ ಅನಾಸಿನ್. ನೋಡ್ರಿ ತಮಾಷೆ. ಸೊ ಹೃದಯ ಅಂತಕ್ಕಂಥದ್ದು ಗರ್ಭಗುಡಿ. ಅಲ್ಲಿ 4 ಕವಾಟಗಳಿದೆ. ಸುಮ್ಮನೆ ಹೃದಯ ಗರ್ಭಗುಡಿ ಅಂತ ಹೇಳಿದ್ರೆ ಅದು ಸಮಂಜಸವಾಗೋದಿಲ್ಲ, ಜಸ್ಟಿಫೈ ಆಗೋದಿಲ್ಲ. 4 ಕವಾಟಗಳಿದೆ, ವಾಲ್ವ್ಸ್ ಇದೆ ಅಂತ ನೀವು ಕೇಳಿದಿರಿ. ಯಾವುದು? ಎಡಹೃತ್ಕೃಕ್ಷಿ, ಬಲಹೃತ್ಕರ್ಣ, ಬಲಹೃತ್ಕೃಕ್ಷಿ, ಎಡಹೃತ್ಕರ್ಣ, ಆರ್ಟರೀಸ್ ಅಂತ ಹೇಳ್ತೀವಿ ನಾವು. ಅವು ಬ್ಲಾಕೇಜ್ ಆದ್ರೆ ದೇ ವಿಲ್ ಕಾಸ್ಟ್ ಯು ಮಚ್. ಆ ಬ್ಲಾಕೇಜ್ ಆದಾಗ ಗೊತ್ತಾಗ್ತದೆ. ಆಕ್ಚುಲಿ ಮೂಲತಃ ಅವುಗಳ ಹೆಸರು, ಆ ಕವಾಟಗಳಿದೆಯಲ್ಲ, ಆ ವಾಲ್ವ್ಸ್ ಇದೆಯಲ್ಲ, ಅವು ಈಗ ನಾನು ಹೇಳ್ತಾ ಇದ್ದ ರಹಸ್ಯ ಇದೆ, ಯಾರು ನೀವು ಕೇಳಿರಲ್ಲ, ಫಸ್ಟ್ ಟೈಮ್ ನೀವು ಕೇಳ್ತಾ ಇದ್ದೀರಿ. ಮೊದಲನೇ ಕವಾಟಕ್ಕೆ ಹೆಸರು ರಾಮ ಕವಾಟ ಅಂತ, ಎರಡನೆಯ ಕವಾಟಕ್ಕೆ ಹೃತ್ಕರ್ಣಕ್ಕೆ ಸೀತಾ ಕವಾಟ ಅಂತ, ಮತ್ತೆ ಹೃತ್ಕೃಕ್ಷಿಗೆ ಲಕ್ಷ್ಮಣ ಕವಾಟ ಅಂತ. ಆ 4ನೇ ಕವಾಟ ಇದೆಯಲ್ಲ ಅದು ಆಂಜನೇಯನ ಕವಾಟ ಅಥವಾ ಹನುಮ ಕವಾಟ ಅಂತ. ಈ ಕವಾಟಗಳು ಸರಿಯಾಗಿ ಪಂಪ್ ಮಾಡಿದ್ರೆ ವಿ ವಿಲ್ ಬಿ ಹೆಲ್ದಿ. ಯಾವುದಾದ್ರೂ ಬ್ಲಾಕೇಜ್ ಆದ್ರೆ ಆಂಜಿಯೋಪ್ಲಾಸ್ಟಿ ವಗೈರ ಮಾಡಬೇಕಾಗತ್ತೆ. ಹಾಗಾದ್ರೆ ಈ ಹೃದಯದ ಆರೋಗ್ಯ ಯಾರ ಕೈಲಿದೆ ಅಂತಂದ್ರೆ ಅದಕ್ಕೆ HOD ಒಬ್ಬ ಇದ್ದಾನೆ. ಈ ಹೃದಯಕ್ಕೆ HOD ಯಾರಂದ್ರೆ ಆಂಜನೇಯ. ಆ ಹೃದಯವನ್ನ ನಡೆಸುವನೇ ಅವನು. ಅವನ ಅಸಿಸ್ಟೆಂಟ್ ಒಬ್ಬ ಇದ್ದಾನೆ, ಆಂಜನೇಯನಿಗೆ ಅಸಿಸ್ಟೆಂಟ್ ಒಬ್ಬ ಇದ್ದಾನೆ. ಅವನು ದಶಪ್ರಾಣಗಳಲ್ಲಿ ಅವನು ಕೂಡ ಒಬ್ಬ. ಎಲ್ಲ 9 ಪ್ರಾಣಗಳು ನಮ್ಮ ದೇಹ ಬಿಟ್ಟು ಪ್ರಾಣೋಪಾನ ವ್ಯಾನೋದಾನ ಸಮಾನ ನಾಗ ಕೂರ್ಮ ದೇವದತ್ತ ಕ್ರಕರ ಧನಂಜಯ ಇವರೋದ್ರು ಕೂಡ ಧನಂಜಯ ಅನ್ನೋನಿದಾನಲ್ಲ, ಹೇಳಿದ್ನಲ್ಲ, ಅವನು ಕೊನೆಗೆ ಹೋಗೋದು.
ಅವನು ಹೃದಯದಲ್ಲಿ ಇರುವಷ್ಟೊತ್ತು ದೇಹದಲ್ಲಿ ತಾಪಮಾನ ಅಂದ್ರೆ ಬಿಸಿ ಇರ್ತದೆ, ಮೆದುಳು ಇನ್ನೂ ಸತ್ತಿರೋದಿಲ್ಲ. ಹೃದಯ ನಿಂತ ಮೇಲೆ ಕೂಡ ಮೆದುಳು 10-15 ಗಂಟೆ ಕೆಲಸ ಮಾಡ್ತದೆ. ಅದಕ್ಕೆ ಕಾರಣ ಧನಂಜಯ ಅಂತಕ್ಕಂಥ ಪ್ರಾಣ. ಅವನು ಯಾರು, ಅವನೇನ್ ಮಾಡ್ತಾನೆ ಅಂತಂದ್ರೆ ಅವನು ಡೋರ್ ಕೀಪರ್. ಆ ಕವಾಟಗಳಿದೆಯಲ್ಲ, ಒಂದೊಂದೇ ಬಾಗಿಲು ಹಾಕೋದು. ಒಂದು ಬಾಗಿಲು ಹಾಕಿದಾಗ ಆ ಏನು ಪ್ರಾಣ ಸಹಿತವಾದ ರಕ್ತ ಶರೀರದ ಊರ್ಧ್ವಕ್ಕೆ, ಅಧೋಗೆ, ಎಡಕ್ಕೆ, ಬಲಕ್ಕೆ ಮತ್ತು ದೇಹವ್ಯಾಪಿಯಾಗಿ ಹರಿತದೆ. ಈಗ ಡೋರ್ ಕೀಪರ್ ಅವನು, ಆಂಜನೇಯನ ಅಸಿಸ್ಟೆಂಟ್ ಅವನು. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಕೊರೋನಾ ಬಂದಾಗ ಅತಿ ಹೆಚ್ಚಿನ ಸಾವಿನ ಸಂಖ್ಯೆ ನೋಡಿದ್ರೆ ಹೃದಯದ ಬೇನೆ ಇದ್ದವರು ಜಾಸ್ತಿ ಸತ್ರು, ಮತ್ತು ಶ್ವಾಸ ಸಂಬಂಧಿ ರೋಗಗಳಿದ್ದವರು ಜಾಸ್ತಿ ಸತ್ರು. ಇವರಿಬ್ಬರೇ ಜಾಸ್ತಿ ಸತ್ತಿದ್ದು. ಕೊರೋನಾ ಅಂತಕ್ಕಂಥ ರೋಗ ಇದೆಯಲ್ಲ, ಇದು ಕರುಳು ಬೇನೆ ಅಲ್ಲ, ಶ್ವಾಸ ಬೇನೆ. ಇದು ಆಂಜನೇಯನಿಗೆ ಸಂಬಂಧಪಟ್ಟಿದ್ದು. ಈಗ ಒಂದ್ಸಾರಿ ನೀವೆಲ್ಲ ಲೈವ್ ಬಂದಿರೋರು ಒಂದ್ಸಾರಿ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಇನ್ಹೇಲ್ ಮಾಡಿದಾಗ ನಿಮ್ಮೊಳಗಡೆ ಶ್ವಾಸ ಹೋಯ್ತಲ್ಲ, ಗಾಳಿಯ ಜೊತೆ ಆಮ್ಲಜನಕ ಹೋಯ್ತು. ಗಾಳಿ ಬೇರೆ, ಆಮ್ಲಜನಕ ಬೇರೆ, ವಾಯು ಬೇರೆ ಮತ್ತು ಅದರೊಳಗಡೆ ಇರ್ತಕ್ಕಂಥ ಪ್ರಾಣ ಬೇರೆ. ಹೇಗೆ ವೈರು ಕರೆಂಟು ಬೇರೆ ಬೇರೆ ಇದೆಯೋ ಹಾಗೆ ವಾಯು ಅನ್ನುವುದು ಆಂಜನೇಯನ ಅಪ್ಪ. ಅದಕ್ಕೆ ಪವನಸುತ ನಾಮ ಅಂತ ಹೇಳುದು ಆಂಜನೇಯನಿಗೆ. ಅಂದ್ರೆ ಅವನ ಅಪ್ಪನ ಆಧಾರದಿಂದ ಅವನು ಹೋಗ್ತಾನೆ. ಹಾಗಾಗಿ ಇಡೀ ಜಗತ್ತಿನಲ್ಲಿ ಮನೋಜವಂ ಮಾರುತ ತುಲ್ಯ ವೇಗಂ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಮಾರುತ ತುಲ್ಯ ವೇಗಂ ಅಂತಂದ್ರೆ ಗಾಳಿಯಷ್ಟು ವೇಗವಾಗಿ ಹೋಗ್ತಾನೆ. ಮತ್ತು ಯಾರು ಮುಕ್ಕೋಟಿ ದೇವತೆಗಳಲ್ಲಿ ಇವನಷ್ಟು ವೇಗವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇವನು ಗಾಳಿಯ ಮಗ, ಅಂದ್ರೆ ವಾಯುಪುತ್ರ, ಪವನಪುತ್ರ, ಪವನಸುತ ಹೆಸರಿಗೆ. ಹಾಗಾಗಿ ಅವರಪ್ಪ ಸಹಾಯ ಮಾಡೋದ್ರಿಂದ ಇವನು ಹೋಗ್ತಾನೆ ಬೇಗ. ಈಗ ದೆಹಲಿಯಲ್ಲಿ ಮೋದಿ ಇದ್ದಾರೆ, ಅವರಿಗೆ ಸಂತಾನ ಇಲ್ಲ, ಬಿಡಿ. ಅಮಿತ್ ಶಾ ಇದ್ದಾರೆ, ಅವನ ಮಗನಿಗೆ ಎಂತ ಚಿಂತೆ? ನಮ್ಮಷ್ಟು ಕಷ್ಟಪಡ್ಬೇಕೇನು ದುಡ್ಡು ಮಾಡೋದಕ್ಕೆ? ಕಷ್ಟಪಡ್ಬೇಕಾಗಿಲ್ಲ, ದುಡ್ಡು ಅದಷ್ಟೇ ಬರ್ತದೆ. ಹೆಸರಿಗೆ ಯಾವುದೋ ಒಂದು ಬಿಸ್ನೆಸ್ ಇಟ್ಕೊಂಡಿದ್ರೆ ಸಾಕು, ಅದು ರಾಕೆಟ್ ವೇಗದಲ್ಲಿ ಹೋಗ್ತಿರ್ತದೆ ಅದು. ಯಾಕೆಂದ್ರೆ ಅಪ್ಪನ ಕೃಪೆ ಬೇಕು. ಹಾಗೆ ಆಂಜನೇಯನಿಗೆ ಅಪ್ಪನ ಕೃಪೆ ಇದೆ. ಯಾರ ಕೃಪೆ? ವಾಯುವಿನ ಕೃಪೆ ಇದೆ. ಹಾಗಾಗಿ ವಾಯುವಿನ ಜೊತೆ ನಮ್ಮೊಳಗಡೆ ಹೋಗ್ತಾನೆ. ಮತ್ತು ವಾಯು ಎಲ್ಲಿಗೆ ಹೋಗ್ತದೆ? ಶ್ವಾಸಕೋಶಗಳವರೆಗೂ ಹೋಗ್ತದೆ. ಅದರ ಮೂಲಕ ಈ ಪ್ರಾಣ ಅಂತಕ್ಕಂಥ ಹನುಮ, ಯಾಕೆಂದ್ರೆ ಆಂಜನೇಯ ದಶಪ್ರಾಣಾಧಿಪತಿ, ಮನಸ್ಸಲ್ಲಿ ಇಟ್ಕೋಬೇಕು. ಯಾಕೆ ಹನುಮ ಜಯಂತಿಗೆ ವಿಶೇಷವಾದ ಒಂದು ಪ್ರಾಶಸ್ತ್ಯ ಇದೆ? ಯಾಕೆ ಆಂಜನೇಯನಿಗೆ ಒಂದು ಪ್ರಧಾನವಾದ ಒಂದು ನಂಬಿಕೆಗಳಲ್ಲಿ ಎಲ್ಲ ದೇವತೆಗಳಿಗಿಂತ ಹೆಚ್ಚು ಪ್ರಾಶಸ್ತ್ಯ ಇದೆ ಹಿಂದೂ ಧರ್ಮೀಯರಿಗೆ ಅಂತಂದ್ರೆ ಇದೇ ಕಾರಣಕ್ಕಾಗಿ. ಯಾಕಂದ್ರೆ ಅವನು ಪ್ರಾಣದೇವರು, ಪ್ರಾಣ ರಕ್ಷಕ ಭಟ. ಹಾಗಾಗಿ ಊರಿಂದ ಆಚೆ ಗುಡಿಗಳಿರ್ತವೆ ಒಂದು ಆಂಜನೇಯನಿಗೆ. ಕಾಡಲ್ಲಿ ಅವನಿಗೆ ಒಂದು ಆಂಜನೇಯನ ಚಿತ್ರ ಹಾಕಿರ್ತಾರೆ. ಯಾಕಂತಂದ್ರೆ ನಾನು ಎಲ್ಲೆಲ್ಲಿಲ್ವೋ ನೀನು ಅಲ್ಲಿರ್ಬೇಕು ಅಂತ ರಾಮ ಆಜ್ಞೆ ಮಾಡಿರ್ತಾನೆ ಆಂಜನೇಯನಿಗೆ. ನನ್ನ ಭಕ್ತರನ್ನ ಕಾಯುವ ಭಾರ ನಿಂದೆ ಅಂತ. ಈ ಹಸ್ ಟೇಕನ್ ರೆಸ್ಪಾನ್ಸಿಬಿಲಿಟಿ. ಈ ಕೊರೋನಾ ಸಮಯದಲ್ಲಿ ಲೈವ್ ಬಂದಿರತಕ್ಕಂಥವರು ಎಲ್ಲ ವಿಶೇಷವಾಗಿ ಒಂದು ವಿಚಾರವನ್ನ ನೀವು ನೆನಪಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ದೇನು ಅಂತಂದ್ರೆ, ನಾವು ಸಂಕಟ ಬಂದಾಗ ವೆಂಕಟರಮಣ ಭಾರತೀಯರು ನಾವೆಲ್ಲ ಏನಾದರೂ ಸಮಸ್ಯೆ ಬಂದಾಗ ದೇವಸ್ಥಾನಗಳಲ್ಲಿ ಕ್ಯೂ ಜಾಸ್ತಿ ಇರ್ತದೆ. ಸೊ ಈಗ ಕೊರೋನಾ ಬಂದಾಗಂತಲೂ ಕೂಡ ಈ ಸಾವಿನ ಭಯಕ್ಕೋ ರೋಗದ ಭಯಕ್ಕೋ ಈ ದೇವಸ್ಥಾನಗಳಿಗೆ ಹೋಗೋರ ಸಂಖ್ಯೆ ಏನು ಕಡಿಮೆ ಏನಿಲ್ಲ. ಆದರೆ ನೀವು ಎಲ್ಲ ದೇವಸ್ಥಾನಗಳು ಹೋಗಿ, ಬೇಡ ಅಂತ ಹೇಳೋದು. ವಿಶೇಷವಾಗಿ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ
ಈ ಟ್ರೋಮಾದಿಂದ ಹೊರಬರ್ಬೋದು. ಮತ್ತು ಆಂಜನೇಯನ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಶ್ವಾಸಕೋಶಗಳನ್ನ ಸಬಲೀಕರಣ ಮಾಡೋದ್ರಿಂದ ಅದರ ಒಂದು ಶಕ್ತಿ ಜಾಸ್ತಿ ಆಗೋದ್ರಿಂದ, ಸಾಮರ್ಥ್ಯ ಜಾಸ್ತಿ ಆಗೋದ್ರಿಂದ ಅದು ಒಂದೊಮ್ಮೆ ಕೊರೋನಾ ಬಂದರೂ ಕೂಡ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು. ನಮಗೆ ಆಕ್ಸಿಜನ್ ಸಿಲಿಂಡರ್ನ ಅವಶ್ಯಕತೆ ಬೇಕಾಗದೆ ಇರ್ಬೋದು. ಹಾಗಂತ ಎಲ್ರಿಗೂ ಬೇಡ ಅಂತ ಹೇಳ್ತಾ ಇಲ್ಲ, ಬಹುಪಾಲರಿಗೆ ಬೇಕಾಗಿಲ್ಲ. ಯಾಕೆಂದ್ರೆ ಅವರ ಶ್ವಾಸಕೋಶಗಳ ತಳಭಾಗ ಇದೆಯಲ್ಲ ಅದು ದುರ್ಬಲವಾಗಿರ್ತದೆ. ಯಾಕೆ ದುರ್ಬಲವಾಗಿರ್ತದೆ ಅಂತಂದ್ರೆ ಆಂಜನೇಯನ ಸರಿಯಾಗಿ ಒಳಗಡೆ ತಗೊಳ್ಳೋದಿಲ್ಲ. ನಾವು ಸುಮ್ಮನೆ ಒಂದ್ಸರಿ ಬ್ರೀತ್ ಮಾಡಿದ್ರೆ 1 ಲೀಟ್ರಷ್ಟು ಅಂದಾಜು ನಾ ಹೇಳ್ತಿರೋದು, 1 ಲೀಟ್ರಷ್ಟು ಆಕ್ಸಿಜನ್ ಒಳಗಡೆ ಹೋದ್ರೆ ಅದರಲ್ಲಿ ಕೇವಲ 20% ಮಾತ್ರ ನಮ್ಮ ಶ್ವಾಸಕೋಶಗಳು ಹೀರ್ಕೊಳ್ತವೆ ಹೊರತು ಪೂರ್ತಿ 1 ಲೀಟರ್ನ ಹೀರ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ನಮಗೆ ಕುಂಭಕ ಮಾಡಿ ಗೊತ್ತಿಲ್ಲ, ಹೋಲ್ಡ್ ಮಾಡಿ ಗೊತ್ತಿಲ್ಲ, ಅಥವಾ ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರನ್ನು ಹೊರ ಹಾಕತಕ್ಕಂಥ ಈ ಯೌಗಿಕ ಉಸಿರಾಟ ಕಲೆಗಳು ನಮಗೆ ಯಾರು ಹೇಳ್ಕೊಟ್ಟಿಲ್ಲ. ಅಫ್ಕೋರ್ಸ್ ಯೋಗಕ್ಕೆ ಹೋಗಿರ್ತಕ್ಕಂಥವರಿಗೆಲ್ಲ ಇದು ಗೊತ್ತಿರ್ತದೆ. ಹಾಗಾಗಿ ಯೋಗ ಸಾಧಕರಿಗೆ ಕೊರೋನಾ ಅಷ್ಟು ಬಾಧಿಸೋದಿಲ್ಲ. ಸಾಧಕರಿಗೆ ಬಾಧೆ ಕಡಿಮೆ. ಆದರೆ ಬಾಧಕರಿಗೆ, ಭೋಗಿಗಳಿಗೆ ಈ ಕೊರೋನಾ ಎಫೆಕ್ಟ್ ಇದೆಯಲ್ಲ, ಇದು ಡಬಲ್ ಇಂಪ್ಯಾಕ್ಟ್. ಇದು ಇವತ್ತಿನ ದಿವಸ ಎಷ್ಟು ದುಡ್ಡಿದ್ದಿರೇನು. ಯಾರೋ ಒಂದು ಪೇಪರಲ್ಲಿ ಹಾಕ್ತಾಳೆ ಒಂದು ಹೆಣ್ಮಗಳು, ನಮ್ಮಣ್ಣ 100 ಕೋಟಿಗಿದ್ದ, ಕೊನೆಗೆ ಕೊರೋನಾ ಬಂದು ತೀರ್ಕೊಂಡ, ಅವನ ಅಂತ್ಯ ಸಂಸ್ಕಾರಕ್ಕೆ ನಮ್ಮ ಕುಟುಂಬದ ಸದಸ್ಯರು ಒಬ್ಬರೂ ಹೋಗೋಕ್ಕಾಗಲಿಲ್ಲ. 100 ಕೋಟಿ ಅಂದರೆ ಕೋಟ್ಯಾಧೀಶ್ವರ ಅಣ್ಣ ಅನಾಥ ಶವವಾಗಿ ಸತ್ತ ಅಂತ ತನ್ನ ಗೋಳನ್ನು ತೋಡ್ಕೊಂಡಿದ್ದಾಳೆ. ಆದರೆ ಬದುಕಿರುವ ಸಮಯದಲ್ಲಿ 40ರ ಒಳಗಡೆ, 30ರ ಒಳಗಡೆ, 50ರ ಒಳಗಡೆ ಒಂದ್ಸಾರಿ ಆಂಜನೇಯ ಸ್ಮರಣೆ ಮಾಡಿ ಅಂತಂದ್ರೆ ಟೈಮ್ ಎಲ್ಲಿದೆ ಸ್ವಾಮಿ, ದುಡ್ಡು ಮಾಡಬೇಕು. ಈಗ ದುಡ್ಡಿಗೆ ಏನು ಮಹತ್ವ ಇಲ್ಲ, ಪ್ರಾಣಕ್ಕೆ ಮಹತ್ವ ಇದೆ. ಎಷ್ಟಾದರೂ ಕಾಳಸಂತೆಯಲ್ಲಿ ಆ ರೆಮಿಡಿಸಿಯರ್ ಅಂತ ಏನೋ ಒಂದು ಇಂಜೆಕ್ಷನ್ ಇದೆ, 50,000 1 ಲಕ್ಷ ಕೊಟ್ಟು ತಗೊಂಬರೋರು ಇದ್ದಾರೆ. ಆಕ್ಸಿಜನ್ ಸಿಲಿಂಡರು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಆಗ್ತಾ ಇದೆ. ಆದರೆ ಪ್ರಾಣಕ್ಕಿರ್ತಕ್ಕಂಥ ಮಹತ್ವ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಅಂಡ್ ಫಸ್ಟ್ ಟೈಮ್ ಇನ್ 4 ಯುಗಾಸ್, 4 ಯುಗಗಳಲ್ಲಿ ಪ್ರಾಣಕ್ಕೆ ಇರ್ತಕ್ಕಂಥ ಅಂದ್ರೆ ಆಕ್ಸಿಜನ್ಗೆ ಇರ್ತಕ್ಕಂಥ ಮಹತ್ವ ಈಗ ಗೊತ್ತಾಗ್ತಾ ಇದೆ. ಈ 2 ಇಸ್ವಿಗಳಲ್ಲಿ, 2020ರಲ್ಲಿ ಅಷ್ಟು ಗೊತ್ತಿಲ್ಲ ನಮಗೆ. ಈಗ ಸೆಕೆಂಡ್ ವೇವೇ ಹೀಗಿದೆ. ಆದರೆ ತಜ್ಞರು ಹೇಳೋದು ಏನು ಅಂತಂದ್ರೆ ಅಮೆರಿಕದಲ್ಲಿ, UK ಯಲ್ಲಿ 3, 4, 5 ವೇವ್ಗಳಾಗ್ಬಿಟ್ಟಿದೆ ಅಂತ ಹೇಳೋದು. 1 ಹಾಗಿತ್ತು, 2 ಹೀಗಿದೆ, 3, 4 ನಾವು ಕಲ್ಪನೆ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಅದೇನೇ ಇರಲಿ, ಬಂದಿದ್ದೆಲ್ಲ ಬರಲಿ, ಆಂಜನೇಯನ ಕೃಪೆಯೊಂದಿರಲಿ ಅಂತ, ಬಂದಿದ್ದೆಲ್ಲ ಬರಲಿ, ಗೋವಿಂದನ ಕೃಪೆಯೊಂದಿರಲಿ, ಆಂಜನೇಯನ ಕೃಪೆಯೊಂದು ಇರಲಿ ಅಂತ ಅಂದುಕೊಂಡು ಆಂಜನೇಯನನ್ನ ಶ್ರದ್ಧಾ ಭಕ್ತಿಯಿಂದ ನಮ್ಮ ಒಳಗಡೆ ಅನುಷ್ಠಾನ ಮಾಡಿಕೊಂಡ್ರೆ, ಅವನಿಗೆ ಆದ್ಯತೆ ಕೊಟ್ರೆ, ಸರಿಯಾದ ರೀತಿಯ ಉಸಿರಾಟಗಳ ಕಲೆಯನ್ನ, ಯೌಗಿಕ ಉಸಿರಾಟಗಳ ಕಲೆಯನ್ನ, ಭೌಗಿಕ ಅಲ್ಲ ಯೌಗಿಕ ಉಸಿರಾಟಗಳ ಕಲೆಯನ್ನ ನೀವು ನಿಮ್ಮದಾಗಿಸ್ಕೊಂಡ್ರೆ, ಹತ್ತಿರದಲ್ಲಿ ಇರ್ತಕ್ಕಂಥ ಯಾವುದೇ ಯೋಗ ಸೆಂಟರ್ಗೆ ಹೋಗಿ, ಇವತ್ತು ಅನ್ಫಾರ್ಚುನೇಟ್ಲಿ ಯೋಗ ಸೆಂಟರ್ಗಳು ಕೂಡ ಕ್ಲೋಸ್ ಆಗಿದೆ, ಜಿಮ್ಗಳು ಕೂಡ ಕ್ಲೋಸ್ ಆಗಿದೆ. ಈಜಂಗಿಲ್ಲ, ಕೆಮ್ಮಂಗಿಲ್ಲ, ಆಚೆಗೆ ಹೋಗಂಗಿಲ್ಲ, ಏನೇನೂ ಇಲ್ಲ. ಎಲ್ಲವೂ ಇದೆ, ಮನೇಲಿ ದುಡ್ಡಿದ್ರೆ. ಕಡಲೆ ಇದೆ, ಹಲ್ಲೆ ಇಲ್ಲ. ಕಡಲೆ ಇದೆ, ಹಲ್ಲೆ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಇಂತಹ ಸಮಯದಲ್ಲಿ ಆಂಜನೇಯನ ಸ್ಮರಣೆ, ಹನುಮನ ಜಯಂತಿ ಹಿಂದೆಂದಿಗಿಂತೂ ಮಹತ್ವಪೂರ್ಣ ಅಂತ ಅನಿಸ್ಕೊಳ್ತದೆ. ಹಾಗಾಗಿ ಆಂಜನೇಯ ಅಂತಂದ್ರೆ ಅದೇನು 1 ಗಂಟೆಯಲ್ಲಿ, 1 ದಿನದಲ್ಲಿ, 1 ತಿಂಗಳಲ್ಲಿ ಹೇಳಿ ಮುಗಿಸ್ತಕ್ಕಂಥ ಪಾತ್ರ ಅಲ್ಲ. ಅಂತಹ ವಿಶೇಷವಾದ ಒಂದು ಕ್ಯಾರೆಕ್ಟರ್ ಪಾತ್ರ ಅದು. ಇಡೀ 3 ಕೋಟಿ ದೇವದೇವತೆಗಳಲ್ಲಿ ಅತಿ ಹೆಚ್ಚು ಜನರಿಂದ, ಅತಿ ಹೆಚ್ಚು ಧರ್ಮೀಯರಿಂದ ಪೂಜಿಸಲ್ಪಡುವ, ಜಪಿಸಲ್ಪಡುವ, ಸ್ತುತಿಸಲ್ಪಡುವ, ಕೀರ್ತಿಸಲ್ಪಡುವ, ಆರಾಧಿಸಲ್ಪಡುವ ಏಕೈಕ ಹಿಂದೂ ದೇವತೆ ಯಾರಪ್ಪ ಅಂತಂದ್ರೆ ನಾನಾದರೂ
ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಅದು ಸ್ವಾಮಿ ಹನುಮ. ಅದರಲ್ಲಿ ಯಾವ ನಾಡಿನವನೋ? ಕರುನಾಡಿನವನೋ. ಈಗ ಇದೊಂದು ಬೇರೆ ಇಶ್ಯೂ ಶುರುವಾಗಿದೆ ಇತ್ತೀಚೆಗೆ. ಇಲ್ಲ ತಿರುಪ್ತಿಯಲ್ಲಿ ಹುಟ್ಟಿದ್ದು ಅಂತ ಅವರು. ನಾವು ಯಾಕೆ ಫೈಟ್ ಮಾಡಕ್ ಹೋಗ್ಲಿಲ್ಲ ಅಂತ ನಮ್ಗೆ ಅಚಲವಾದ ನಂಬಿಕೆ. ನಾವು ಅಚಲವಾದ ನಂಬಿಕೆಯಿಂದ ನಿದ್ರೆ ಹೋದ್ವಿ. ಈ ತಿರುಪ್ತಿಯವರು ಬಂದು ಲಂಗೋಟಿ ಕಿತ್ಕೊಂಡು ಹೋಗ್ಬಿಟ್ಟು ಇದು ನಮ್ದೆ ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಕರ್ನಾಟಕದವರಿಗೆ ಈಗ ಜ್ಞಾನೋದಯ ಆಗಿದೆ. ಇದು ಯಾವಾಗ ತಿರುಪ್ತಿಯವರು ಮಾಡಿದ್ದು? ಇವರೇನು ಇಷ್ಟು ದಿವಸ ಏನು ಏನ್ ಮಾಡ್ತಿದ್ರು? ಕತ್ತೆ ಕಾಯ್ತಿದ್ರ ಅಂತ ಹೇಳಕ್ಕಾಗಲ್ಲ. ಏನ್ ಮಾಡ್ತಿದ್ರು ಇಷ್ಟು ದಿವಸ? ಯಾವಾಗ ಇವ್ರು ಎಚ್ಚರ ಆಗಿದ್ದು ಅಂತಂದ್ರೆ, ಫಸ್ಟ್ ಟೈಮು ರಾಮ ಮಂದಿರ ನಿರ್ಮಾಣ ಅಲ್ಲಿ ಆಗ್ತಾ ಇದೆ. ಯೋಗಿ ಆದಿತ್ಯನಾಥ್ ಕರ್ನಾಟಕಕ್ಕೆ ಬಂದಿದ್ದಾಗ ನಾನು ರಾಮ ನುದಿಸಿದ ನಾಡಿಂದ ಬಂದವನೆಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಆದ್ರೆ ನೀವು ಅದೃಷ್ಟವಂತರು, ನೀವು ಹನುಮ ನುದಿಸಿದ ನಾಡಿನವರು ಅಂತ ಅವನೇ ಹೇಳಿದ್ರು. ಯೋಗಿ ಆದಿತ್ಯನಾಥ್ ಅವರೇ ಹೇಳಿದ್ರು. ಸರ್ಟಿಫಿಕೇಟ್ ಅದು ನಮ್ಗೆ. ಏನು ಅವ್ರು ಹೇಳಿದ್ರಿಂದ ಹನುಮ ಇಲ್ಲೇ ಹುಟ್ಟಿದ ಅಂತಲ್ಲ, ಇಲ್ಲ, ಮಹಾಮಹಿಮರೆಲ್ಲ ಹೇಳಿದ್ದಾರೆ. ನಮ್ಮ DVG ಅವರು ಶ್ರೀಮದ್ ಆಂಜನೇಯಂ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಸಣ್ಣ ಪುಸ್ತಕ ಅದು, ನಾನು ಓದಿದ್ದೇನೆ. ಅದರಲ್ಲಿದೆ, ಯಾರಾದರೂ ಕರುನಾಡಿನವರು, ಕರ್ನಾಟಕದವರು ಹೊರ ರಾಜ್ಯಗಳಿಗೂ ಅಥವಾ ಹೊರ ದೇಶಕ್ಕೂ ಹೋದಾಗ ಅವರು ವೇರ್ ಯು ಕಮ್ ಫ್ರಮ್ ಅಂತ ಕೇಳ್ತಾರೆ. ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳಿದಾಗ ನೀವು ನಾನು ಮದ್ದೇರಿಯಿಂದಲೋ, ಕೋಲಾರದಿಂದಲೋ, ಬೆಂಗಳೂರಿಂದಲೋ ಅಥವಾ ಏನೋ ಹುಬ್ಳಿಯಿಂದಲೋ ಬಂದಿರಿ ಅಂತ ಹೇಳಬೇಡಿ. ನೀವು ಮಂಗಳೂರಿಂದಲೋ ಮಂಗಳೂರು ಕೂಡ ಅಂದ್ರೆ ಆಂಜನೇಯನ ಊರನೇ, ಮಂಗಳೂರು ಹಂಗೆ ಹೇಳ್ಬೇಡ್ರಿ. ನೀವು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳಿರಿ, ನಾನು ಹನುಮ ನುದಿಸಿದ ನಾಡಿಂದ ಬಂದವನು ಎಂದು ಅಂತ DVG ಅವರು ಬರೀತಾರೆ. ಅಂದ್ರೆ ಅರ್ಥಾತ್ ಏನು? ಆಂಜನೇಯ ಎಲ್ಲಿ ಹುಟ್ಟಿದ್ದ? ಕಿಷ್ಕಿಂದೆ. ರಾಮಾಯಣ ಕಾಲದಲ್ಲಿ ಕಿಷ್ಕಿಂದೆ, ಈಗ ಅದು ಆನೆಗೊಂದಿ. ಆ ಪ್ರಾಂತ್ಯಕ್ಕೆ ಹೆಸರು ಆನೆಗೊಂದಿ. ಇರುವುದಾದ್ರಲ್ಲಿ ಹಂಪಿಯಲ್ಲಿ, ಎಲ್ಲಿ? ಕೊಪ್ಪಳ ಜಿಲ್ಲೆಯಲ್ಲಿ, ಗಂಗಾವತಿ ತಾಲೂಕಲ್ಲಿ. ನಾನು ಪ್ರತಿ ವರ್ಷ ಒಂದು 200 ಜನ ನಮ್ಮ ಸ್ಟೂಡೆಂಟ್ಸನ್ನು ಕರ್ಕೊಂಡು ಹೋಗಿ 2 ದಿವಸ ಅಲ್ಲೇ ಅನುಷ್ಠಾನ ಮಾಡಿಕೊಂಡು ಬರ್ತೇವೆ. ಮತ್ತು ನಾನು ಎಲ್ಲ ದೇಶಗಳಲ್ಲಿ ಹನುಮನ ಕ್ಲಾಸ್ ಮಾಡಿದ್ದೇನೆ, ಹನುಮಾನ್ ಚಾಲೀಸ ಕ್ಲಾಸ್ ಮಾಡಿದ್ದೇನೆ. ಒಂದು 10 ರಾಷ್ಟ್ರಗಳಲ್ಲಿ ಮಾಡಿದ್ದೇನೆ, 40,000 ಜನಕ್ಕೆ ಮಾಡಿದ್ದೇನೆ. ಎಲ್ರಿಗೂ ಹೇಳ್ತೇನೆ ಹೆಮ್ಮೆಯಿಂದ, ಆಂಜನೇಯ ನಮ್ಮೂರಿನವನು, ಕರ್ನಾಡಿನವನು, ಕನ್ನಡದವನು, ಕಲಿಯುಗ ಬ್ರಹ್ಮ. ನಮಗೊಂದು ವಿಶೇಷವಾದ ಹೆಮ್ಮೆ ಇದೆ, ಪ್ರೌಡ್. ಯಾಕೆಂದ್ರೆ ಈಗ ಮಕ್ಕಾ ಮದೀನಾ ಇರೋದ್ರಿಂದ ಯಾವುದೋ ಒಂದು ದೇಶ ಇದೆಯಲ್ಲ, ಸೌದಿ ಅರೇಬಿಯಾಕ್ಕೆ ಒಂದು ಪ್ರೌಡ್ ಅವರಿಗೆ. ಜೆರೂಸಲೇಮ್ ಇರೋದ್ರಿಂದ ಇಸ್ರೇಲ್ಗೊಂದು ಪ್ರೌಡ್. ವ್ಯಾಟಿಕನ್ ಇರೋದ್ರಿಂದ ರೋಮ್ ನಗರಕ್ಕೆ ಒಂದು ಪ್ರೌಡ್. ಹಾಗೆ ನಮಗೇನು ಒಂದು ಐಕಾನ್ ಬೇಕಲ್ಲ, ನಮ್ಮದೇ ಆದಂಥ ಒಂದು ಲ್ಯಾಂಡ್ ಮಾರ್ಕ್ ಬೇಕಲ್ಲ, ಒಂದು ಐಕಾನ್ ಬೇಕಲ್ಲ. ಈ ಕರ್ನಾಟಕದ ಐಕಾನ್ ಯಾರು ಅಂತಂದ್ರೆ ಆಂಜನೇಯ, ಬಸವಣ್ಣ, ರಾಘವೇಂದ್ರ ಸ್ವಾಮಿಗಳು. ಇವರು ನಮ್ಮ ಐಕಾನ್ಗಳು. ಬೇಕಷ್ಟು ಜನ ಇದ್ದಾರೆ, ಆದರೆ ಆಂಜನೇಯ ಪ್ರಪ್ರಥಮಿಕ. ಉತ್ತರ ಪ್ರದೇಶದವ್ರಿಗೆ ಐಕಾನ್ ಯಾರು? ರಾಮ. ಟ್ರಂಪ್ ಕಾರ್ಡ್ ಅದು ಗ್ರೀನ್ ಕಾರ್ಡ್ ಇದ್ದಾಗೆ ರಾಮ. ಅವ್ರಿಗೆ ಒಂದೊಂದು ಹೆಮ್ಮೆ. ಸೊ ಹಾಗೆ ನಾವು ಸುಮ್ಮನಿದ್ಬಿಟ್ವಿ. ಇತ್ತೀಚೆಗೆ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು 100 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಅಂಜನಾದ್ರಿ ಬೆಟ್ಟಕ್ಕೆ, ಅಲ್ಲಿ ರೋಪ್ ವೇ ಹಾಕೋದಕ್ಕೆ, ವಸತಿಗಳಿಗೆ ಮತ್ತು ಇತ್ಯಾದಿಗಳಿಗೆಲ್ಲ. ಸಭೆಗಳ ಮೇಲೆ ಸಭೆಗಳೆಲ್ಲ ಆಯಿತು. ಈ ಸುದ್ದಿ ಪಕ್ಕದ ರಾಷ್ಟ್ರಕ್ಕೆ ಹೋಯಿತು, ಅಂದ್ರೆ ಆಂಧ್ರ ಪ್ರದೇಶಕ್ಕೆ. ಅವರು ಈಗ ಆಲ್ರೆಡಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಣಿಕೆ ಬರ್ತಕ್ಕಂಥ ದೇವಸ್ಥಾನ ಯಾವ್ದಾದ್ರೂ ಇದೆ, ಅದು ಕಲಿಯುಗ ವೈಕುಂಠ ತಿರುಪತಿ. ಅದರಲ್ಲಿ ಏನು ಡೌಟ್ ಇಲ್ಲ. ಹುಂಡಿಗೆ ಬರ್ತಕ್ಕಂಥ ದುಡ್ಡು, ಅದರ ಏನು ನೀವು ಕೌಂಟ್ ಮಾಡಿದ್ರೆ ಪ್ರತಿದಿನ ವಿಶ್ವದಲ್ಲಿ ಯಾವ ಟೆಂಪಲ್ ಅಲ್ಲಿ, ಈವನ್ ವ್ಯಾಟಿಕನ್ ಟೆಂಪಲ್ ಅಲ್ಲಿ ಅಥವಾ ಸೌದಿ ಅರೇಬಿಯಾದಲ್ಲಿ ಕೂಡ ಹುಂಡಿಗೆ ಅಂದ್ರೆ ದೇಣಿಗೆ ಅಥವಾ ಧಾರಾಳವಾಗಿ ವಂತಿಕೆ ಬರ್ತಕ್ಕಂಥ ಏಕೈಕ ಶ್ರದ್ಧೆಯ ಸ್ಥಾನ ಅಂತಂದ್ರೆ ಅದು ತಿರುಪತಿ. ಅವ್ರದ್ದೇನು ಪ್ಲಾನು ಅಂತಂದ್ರೆ, ಆಂಜನೇಯನು ನಮ್ಮವನು ಅಂತ ಹೇಳ್ಕೊಂಡ್ಬಿಟ್ರೆ ಇನ್ನೂ ಆದಾಯ ಜಾಸ್ತಿ ಬರ್ತದೆ.
ನಮ್ಮ ಗೌರ್ಮೆಂಟ್ಗೆ ಆದಾಯ ಬರ್ತದೆ ಅನ್ನುವ ಆ ದುರಾಲೋಚನೆಯೋ ಗೊತ್ತಿಲ್ಲ. ಏನವರು ಯಾವುದೋ ಒಂದು ಅಂಜನಾದ್ರಿ ಅಂತ ಒಂದು ಅಲ್ಲಿ ಪರ್ವತ ಇದೆ, ಆದರೆ ಅಂಜನಾದ್ರಿ ಅನ್ನೋದು ಕರಿತಾನೆ ಇರಲಿಲ್ಲ ಅವರು. ಆ ಅಂಜನಾದ್ರಿ ಅಂತ ಏನು ಮೂಲದಲ್ಲಿ ಅವ್ರು ಕರ್ಕೊಳ್ತಾ ಇದ್ರು, ಅದಕ್ಕೆ ಇವರು ವೆಂಕಟಾದ್ರಿ ಅಂತ ಹೆಸರಿಟ್ಟಿದ್ರು. ವೃಷಭಾದ್ರಿ, ವೆಂಕಟಾದ್ರಿ, ಈ ತರ 7 ಪರ್ವತಗಳಿವೆ ಅಲ್ಲಿ ಕೂಡ. ಓಕೆ, ಅವ್ರು ಏನು ಇವತ್ತು ಕ್ಲೈಮ್ ಮಾಡ್ತಿರೋದು, ಆಂಜನೇಯನ ತಾಯಿ ಅಂಜನಾದೇವಿ ಅಂಜನಾದ್ರಿ ಪರ್ವತದಲ್ಲಿ ತಪಸ್ ಮಾಡಿ ಆಂಜನೇಯನ ಪಡೆದ್ಲು. ಓಕೆ, ಅದನ್ನೂ ಸಮ್ಮತಿಸೋಣ. ಆದರೆ ಅಲ್ಲಿ ವಾಲಿ ಸುಗ್ರೀವರ ಕೋಟೆ ಇದೆಯಾ? ಕಿಷ್ಕಿಂದೆ ಅಲ್ಲಿದೆಯಾ? ಇಲ್ವೇ? ಸೊ ಅನೇಕ ಪರ್ವತಗಳು ಇಲ್ಲಿ ಏನಿದೆ, ಹೇಮಕೂಟ ಪರ್ವತ ಇರ್ಬೋದು, ಋಷಿಮುಖ ಇರ್ಬೋದು, ಮಥಂಗ ಇರ್ಬೋದು, ಇವೆಲ್ಲ ಪರ್ವತಗಳಿರ್ತಕ್ಕಂಥದ್ದು ಹಂಪಿಯಲ್ಲಿ. ಇದು ಗ್ರೇಟ್ ಎವಿಡೆನ್ಸ್. ಸೊ ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಬೇಗ ಎಚ್ಚೆತ್ಕೊಂಡು ಇದರ ಬಗ್ಗೆ ತಜ್ಞರಿಂದ ಒಳ್ಳೆ ಸಂಶೋಧನೆಗಳಾದರೆ ನಮ್ಮವನೇ ಕರ್ನಾಟಕದವನೇ ಅಂತ ನಮಗೆಲ್ಲ ನಂಬಿಕೆ ಇದೆ. ಅದು ಇನ್ನಷ್ಟು ಭದ್ರಗೊಳ್ತದೆ. ಸೊ ಹೃದಯದ ಮುಖ್ಯ ಪ್ರಾಣ ಹನುಮ ಮುಖ್ಯ ಪ್ರಾಣ. 10 ಪ್ರಾಣಗಳಲ್ಲಿ ಹೃದಯದಲ್ಲಿರ್ತಕ್ಕಂಥದ್ದು ಮಹಾಪ್ರಾಣ, ಅದರ ಅಧಿದೇವತೆ ಹನುಮ. ಆಂಜನೇಯ ಸರಿಯಾಗಿದ್ದರೆ ಆಕ್ಸಿಜನ್ ಕೊರತೆ ಆಗಲ್ಲ ಅನ್ನೋದು ನನ್ನ ಜೀವನದಲ್ಲಿ ನಡೆದಂಥ ಒಂದು ದೃಷ್ಟಾಂತದಿಂದ, ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ನಾನು 2014ರಲ್ಲಿ ಮೌಂಟ್ ಕೈಲಾಸ್ ಪರಿಕ್ರಮಕ್ಕೆ ಅಂತ ಒಂದು 14 ಜನ ನಮ್ಮ ಸ್ಟೂಡೆಂಟ್ಸ್ ಜೊತೆ ಹೋಗಿದ್ದಾಗ, ನಿಮ್ಗೆಲ್ಲ ಗೊತ್ತಿದೆ, 21,600 ಅಡಿ ಎತ್ತರ ಇದೆ ಆ ಪ್ರಾಂತ್ಯ. ಅಲ್ಲಿ ಧಾರಾಳವಾಗಿ ಗಾಳಿ ಬೀಸ್ತಿರ್ತದೆ, ಗಾಳಿಗೇನು ಕೊರತೆ ಇಲ್ಲ. ಆದರೆ ಗಾಳಿಯಲ್ಲಿ ಆಮ್ಲಜನಕದ ಒಂದು ಕೊರತೆ ಇರ್ತದೆ. ಅಂದ್ರೆ ಆಂಜನೇಯನ ಅಪ್ಪ ಇದ್ದಾನೆ, ಆಂಜನೇಯನ ಅಂಶ ಕಮ್ಮಿಯಲ್ಲಿ. ಗಾಳಿ ಬೇರೆ, ಗಾಳಿಯಲ್ಲಿರ್ತಕ್ಕಂಥ ಈ ಆಕ್ಸಿಜನ್ ಬೇರೆ. ಅದಕ್ಕೆ ವಾತಾತ್ಮಜಂ ಅಂತಾರೆ ಆಂಜನೇಯನಿಗೆ. ಹೇಳಿ ಒಂದ್ಸಾರಿ, ವಾತಾತ್ಮಜಂ ವಾನರ ಯೂಧ ಮುಖ್ಯಂ. ವಾತ ಅಂದ್ರೆ ಗಾಳಿ, ಆ ಗಾಳಿಯ ಆತ್ಮ ಯಾವುದು ಅಂತಂದ್ರೆ ಆಕ್ಸಿಜನ್. ಇವನು ಗಾಳಿಯಲ್ಲ, ಗಾಳಿ ಒಳಗಡೆ ಸಂಚಾರ ಮಾಡ್ತಕ್ಕಂಥ ಪ್ರಾಣ ಅವನು ಹನುಮ. ಅವನನ್ನು ನಾವು ಹೃದಯದಲ್ಲಿ ಸರಿಯಾಗಿ ಜಾಗೃತಗೊಳಿಸಿದ್ರೆ ನಮಗೆ ಆಕ್ಸಿಜನ್ ಕೊರತೆ ಆಗಲಾರದು ಅನ್ನುವುದು ನನಗೆ ಅಲ್ಲಿ ಗೊತ್ತಾಯಿತು, ಇಲ್ಲಿ ಮೌಂಟ್ ಕೈಲಾಶಲ್ಲಿ. ನಾನು ಐ ಆಲ್ಸೋ ಕ್ರೇವ್ಡ್ ಫಾರ್ ಆಕ್ಸಿಜನ್. 5 ಸಾರಿ ಉಸಿರಾಟ ಮಾಡಿದ್ರೆ ಅದು 1 ಉಸಿರಿಗೆ ಸಮ. ಇಲ್ಲಿ ಕೊರೋನಾ ರೋಗಿಗಳು ಕೂಡ ಅದೇ ಆಗಿರ್ತಕ್ಕಂಥದ್ದು, ಬೇರೆ ಏನೂ ಇಲ್ಲ. ಒಂದು ಸಣ್ಣ ವ್ಯತ್ಯಾಸ ಏನು ಅಂತಂದ್ರೆ, ಇದು ಕೆಮ್ಮು ಬರ್ತದೆ, ಅಲ್ಲಿ ಕೆಮ್ಮಿಲ್ಲದ ಕ್ರೇವಿಂಗು ವಿತ್ ಇಲ್ಲಿ ಕೆಮ್ಮು ಸಹಿತ ಕ್ರೇವಿಂಗ್. ನಾವು ಏದುಸಿರು ಬಿಡ್ತಿರ್ತೀವಿ, ಅಲ್ಲಿ ಸಾಕಾಗೋದಿಲ್ಲ, ತೃಪ್ತಿ ಅನಿಸೋದಿಲ್ಲ. ಇಲ್ಲಿ ಕೂಡ ಕೊರೋನಾ ಪೇಷಂಟ್ಗಳಿಗೆ ಅದೇ ಆಗೋದು. ಆ ಕೊರತೆಯಿಂದನೇ ತುಂಬಾ ಜನ ಹಸುನೀಗೋದಿಲ್ಲ. ನನ್ನ ಅನುಭವ ಹೇಳಿ ಮುಗಿಸ್ತೇನೆ. ನಾವು 14 ಜನ ಆ ಪರ್ವತಾರೋಹಣ ಅಂದ್ರೆ ಚಾರಣ ಅಂದ್ರೆ ಪರಿಕ್ರಮ, ಎಷ್ಟು 50 ಕಿಲೋಮೀಟರ್, 50+ ಕಿಲೋಮೀಟರ್ ಪರಿಕ್ರಮ ಮಾಡಬೇಕು 3 days ಅಲ್ಲಿ. ಬೆಟ್ಟ ಹತ್ತನೇ ಇರಬೇಕು. ಸೊ ಮುಗಿಯೋದೇ ಇಲ್ಲ. ಅಲ್ಲಿ ನಮಗೆ ಆಕ್ಸಿಜನ್ ಕೊರತೆ ಎದುರಾಗ್ತದೆ. ಎಷ್ಟೋ ಜನ ಮಾರ್ಗ ಮಧ್ಯದಲ್ಲೇ ಹಸುನೀಗಿರತಕ್ಕಂಥ ಉದಾಹರಣೆಗಳು ಬೇಕಷ್ಟಿದೆ. ಹಿಮ ಪರ್ವತ ಬೇರೆ, ಆ ಥಂಡಿ ಇದ್ದಾಗ ಉಸಿರಾಟ ಇನ್ನೂ ಕಷ್ಟ ಆಗ್ತದೆ. ಬಿಸಿಲಿರೋ ಪ್ರದೇಶದಲ್ಲಿ ಉಷ್ಣ ವಲಯದಲ್ಲಿ ಆಗ್ತಕ್ಕಂಥ ಉಸಿರಾಟಕ್ಕೂ ಶೈತ್ಯ ವಲಯದಲ್ಲಿ ಆಗ್ತಕ್ಕಂಥ ಉಸಿರಾಟಕ್ಕೂ ವ್ಯತ್ಯಾಸ ಇದೆ. ಈ ಶೀತ ಜಾಸ್ತಿ ಆದಾಗ ಈ ಶ್ವಾಸಕೋಶಗಳು ಆ ಆಕ್ಸಿಜನ್ ಸ್ವೀಕರಿಸ್ತಕ್ಕಂಥ ಸಾಮರ್ಥ್ಯವನ್ನ ಕುಗ್ಗುತ್ತೆ. ಅಲ್ಲಿ ನಮಗೆ ಹನುಮಾನ್ ಚಾಲೀಸ 11 ಸಾರಿ ನಾವು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ನಾವೆಲ್ಲ ಅನುಷ್ಠಾನ ಮಾಡಿಬಿಟ್ಟು
ಅದಕ್ಕೆ ಒಂದು ಪ್ರೇಯರ್ ಇದೆ. ಆ ಪ್ರೇಯರ್ ಇವಾಗ ನಾನು ಕೊನೆಯಲ್ಲಿ ಹೇಳ್ಕೊಡ್ತೇನೆ. ಆ ಪ್ರೇಯರ್ನ ಮಾಡಿಬಿಟ್ಟು ನಾವು ಪರಿಕ್ರಮಕ್ಕೆ ಹೋದ್ವಿ. ನಾವು ಬಿಲೀವ್ ಇಟ್ ಆರ್ ನಾಟ್, ಪ್ರತಿಯೊಬ್ಬರಿಗೂ ಆಂಜನೇಯನ ಆವೇಶ ಆಗೋಗಿತ್ತು. ಯಾರಿಗೂ ಯಾವುದು ಸಮಸ್ಯೆ ಅನಿಸ್ಲಿಲ್ಲ. ವಿದಿನ್ ಗಿವನ್ ಟೈಮ್ ನಾವೆಲ್ಲರೂ ಕೂಡ ಕ್ಷೇಮವಾಗಿ ಆ ಪರಿಕ್ರಮವನ್ನು ಸಂಪೂರ್ಣಗೊಳಿಸಿದ್ವು. ಅದಕ್ಕೆಲ್ಲ ಕ್ರೆಡಿಟ್ ಗೋಸ್ ಟು ಹನುಮಾನ್. ಇದು ಅಕ್ಷರಃ ಸತ್ಯ. ಇದು ನಾನು ಯಾವುದೋ ನಿಮ್ಮನ್ನು ಮೆಚ್ಚುಗೆಗಾಗಿ ಹೇಳ್ತಾ ಇಲ್ಲ, ನನ್ನ ಅನುಭವ ಮತ್ತು ನನ್ನ ಸ್ಟೂಡೆಂಟ್ಸ್ಗಾದಂಥ ಅನುಭವ. ಬರೀ ಜಪ ಮಾತ್ರದಿಂದಲೇ ಇಷ್ಟ ಆಯಿತು ನಮಗೆ. ಜಪದ ಜೊತೆಗೆ, ಪೂಜೆಯ ಜೊತೆಗೆ, ಅಷ್ಟೋತ್ತರ ಜೊತೆಗೆ ಒಂದಷ್ಟು ವಿಶೇಷವಾದ ಪ್ರಾಣಾಯಾಮಗಳನ್ನು ನಾವು ಸಿದ್ಧಿಸ್ಕೊಂಡ್ರೆ ಈ ಕೊರೋನಾ ಸಂಕಷ್ಟದಲ್ಲಿ ಖಂಡಿತ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಒಂದು ಮಾತಿದೆ. ಎಷ್ಟೋ ಜನ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು 5 ರಿಂದ 10 ಲಕ್ಷ ಖರ್ಚು ಮಾಡಿದ ಮೇಲೆ ಕೂಡ ಅವರ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ. ನಮ್ಮ ಮೆಚ್ಚಿನ ಗಾಯಕ SPB ಅವರು, ಅವ್ರಿಗೆ ಹಾಸ್ಪಿಟ್ಲ್ ಖರ್ಚು ಎಷ್ಟಾಯ್ತು ಗೊತ್ತೇನೋ? ನೀವು ಊಹೆ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಹಾಸ್ಪಿಟ್ಲ್ ಅವರು 10 ಕೋಟಿ ಬಿಲ್ ಕೊಟ್ಟರು ಅವ್ರ ಮನೆಗೆ. 10 ಕೋಟಿ ಆಗಿದೆ ಅಂತ. ಆದರೆ ಬಿಲ್ ಕೊಟ್ಟ ಮೇಲೆ, ಸಿನ್ಸ್ SPB is also favorite to us and is world class, renowned person, renowned singer, ನಾವು ಅದನ್ನು ತಗೊಳ್ಳೋದಿಲ್ಲ, 10 ಕೋಟಿ ತಗೊಳ್ಳೋದಿಲ್ಲ. ಆದರೆ 10 ಕೋಟಿ ಬಿಲ್ ಮನೆಗೆ ಬಂದಿತ್ತು ಅವರ ಮಗನಿಗೆ. ಆದರೆ ಉಳಿದ್ರ ಅಂತಂದ್ರೆ ಉಳಿಲಿಲ್ಲ. 10 ಕೋಟಿ ಖರ್ಚಾದ್ರೂ ಕೂಡ ಅವ್ರು ಕೊರೋನಾ ಆಗಿತ್ತು, ಉಳಿಲಿಲ್ಲ ಅಂದಂತಹ ವಿಚಾರ ತಗೊಂಡ್ರೆ ನಾವು ನೀವೆಲ್ಲ ಯಾವ ಲೆಕ್ಕ? ನಾವೆಲ್ಲ ಜನಸಾಮಾನ್ಯರು, ಮಿಡ್ಲ್ ಕ್ಲಾಸ್ ಅವರು. 6 ಕತ್ತಲ್ಲ 3 ಕಿಳಿಯಲ್ಲ ಅಂತಕ್ಕಂಥ ಪರಿಸ್ಥಿತಿ. 10 ಲಕ್ಷ ಕಟ್ಟಬೇಕು, ಅಡ್ವಾನ್ಸೇ 5 ಲಕ್ಷ ಕಟ್ಟಿ ಅಂತ ಹೇಳ್ತಾರೆ ಹಾಸ್ಪಿಟ್ಲಲ್ಲಿ ಅಂತಂದ್ರೆ, ಅದನ್ನ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ರೋಗ ಬಂದಾಗ ತಗೊಳ್ತಕ್ಕಂಥ ಎಚ್ಚರಿಕೆಗಳಕ್ಕಿಂತ ರೋಗ ಬರುವ ಪೂರ್ವದಲ್ಲಿ ನಾವು ಏನು ಮಾಡಬಹುದು, ಪ್ರಿವೆಂಟಿವ್ ಆಕ್ಟಿವಿಟೀಸ್ ಅನ್ನೋದ್ರಲ್ಲಿ ಪ್ರಾಣಾಯಾಮ ಒಂದು, ಆಂಜನೇಯನಿಗೆ ಶರಣಾಗೋದು. ಇದಿಷ್ಟಿದ್ರೆ ನಾವು ಈ ಸಂಕಷ್ಟದ ಒಂದು ಸಮಯವನ್ನ ಅತ್ಯಲ್ಪ ಕಷ್ಟಗಳೊಂದಿಗೆ ಪಾರಾಗ್ಬೋದು ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಹಾಗಾಗಿ ಆಂಜನೇಯನಿಗೂ ಕೊರೋನಾಗೂ ನಾನು ಒಂದು ಲಿಂಕ್ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಆಂಜನೇಯ ಅಂದ್ರೆ ಬೇರೆ ಯಾರು ಅಲ್ಲ, ಅವನು ನಿಮ್ಮ ಉಸಿರು ಒಳಗಡೆ ಇದ್ದ ಪ್ರಾಣ. ಮತ್ತು ಕೊರೋನಾಗೆ ಏನು ಸಂಬಂಧ ಅಂತಂದ್ರೆ ಅದೇ ಬೇಕಾಗಿರೋದು ಇವಾಗ. ಇಲ್ಲದೆ ಇದ್ರೆ ಸಿಲಿಂಡರ್ ಹಾಕಬೇಕು. ಪ್ರಾಣದ ಕೊರತೆ, ಪ್ರಾಣ ಅಂದ್ರೆ ಆಮ್ಲಜನಕದ ಕೊರತೆ, ಲಿಕ್ವಿಡ್ ಆಕ್ಸಿಜನ್ ಬೇಕೇ ಬೇಕು. ಅದು ಈ ಲೋವರ್ ಲಂಗ್ಸ್ ಇದೆಯಲ್ಲ, ಅದರ ಒಳಗಡೆ ಇರ್ತಕ್ಕಂಥ ಈ ಕ್ಯಾವಿಟಿನೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ಬರ್ತದೆ ಈ ಕೊರೋನಾ. ಹಾಗಾಗಿ ನಾವು ನಾರ್ಮಲ್ ಆಗಿ ಬ್ರೀತ್ ಮಾಡ್ತೀವಿ, ದ ಲಂಗ್ಸ್ ಕೆನಾಟ್ ಸಕ್ ಪ್ರಾಪರ್ಲಿ ವಾಟ್ ವಿ ಇನ್ಹೇಲ್. ನಾವು ಏನು ಇನ್ಹೇಲ್ ಮಾಡ್ತೀವಿ ಅದರೊಳಗಡೆ ಪ್ರಾಣ ಇದೆಯಲ್ಲ, ಅದು ಸಕ್ ಮಾಡಬೇಕಲ್ಲ. ಈಗ ಇಂಟೆಸ್ಟೈನ್ ಏನ್ ಮಾಡುತ್ತೆ, ನಾವು ತಿಂದಿದ್ದ ಆಹಾರದೊಳಗಡೆ ಇರ್ತಕ್ಕಂಥ ಜೀವಸತ್ವಗಳನ್ನ ಹೀರಿಕೊಳ್ತದೆ. ಹೀರಿಕೊಳ್ತಕ್ಕಂಥ ಒಂದು ಮೆಕ್ಯಾನಿಸಮ್ ಇದೆ. ಅಂಡ್ ದಟ್ ಗೋಸ್ ಟು ಬ್ಲಡ್ ಅಗೈನ್, ಗ್ಲೂಕೋಸ್ ಆಗಿ. ಹಾಗೆ ಲಂಗ್ಸ್ ಒಳಗಡೆ ಹೋದಂತ ಪ್ರಾಣ ಅಲ್ಲಿ ಹೀರಿಕೊಳ್ತಕ್ಕಂಥ ಸ್ಪಂಜಿನಂತಹ ಒಂದು ಮೆಕ್ಯಾನಿಸಮ್ ಇದೆ. ಆ ಮೆಕ್ಯಾನಿಸಮ್ ಅನ್ನ ತುಂಡರಿಸ್ತದೆ ಈ ಕೊರೋನಾ. ಅವಾಗ ಪ್ಯೂರ್ ಗಾಳಿ ರಹಿತವಾದ ಲಿಕ್ವಿಡ್ ಆಕ್ಸಿಜನ್ ಅದಕ್ಕೆ ಕಳಿಸೋದು, ವಿಚ್ ಕ್ಯಾನ್ ಆಲ್ಟರ್ ದ ಕ್ರೇವಿಂಗ್. ಹಾಗಾಗಿ ಆಂಜನೇಯನೇ ಒಳಗಡೆ ಹೋದ್ರೆ ಅವನೇ ಪ್ರಾಣರಕ್ಷಕ. ಇಲ್ಲಿ ಪ್ರಾಣರಕ್ಷಕ ಬೇರೆ ಯಾರು ಅಲ್ಲ, ಜೀವರಕ್ಷಕ ಔಷಧಿ ಬೇರೆ ಏನೂ ಅಲ್ಲ ಕೊರೋನಾಕ್ಕೆ. ಅದು ಉಸಿರಾಟದ ಕೊರತೆಯಿಂದ ಎಲ್ಲ ಸತ್ತರೆ ಹೊರತು ಜ್ವರದಿಂದ ಅಲ್ಲ, ಮೈಕೈ ನೋವಿಂದ ಅಲ್ಲ, ಆ ನಾಲಿಗೆ ರುಚಿ ಕಳ್ಕೊಂಡಿದ್ದರಿಂದ, ಸ್ಮೆಲ್ ಬರದೇ ಇದ್ದಿದ್ದರಿಂದ ಅಲ್ಲ. ಕೊರೋನಾ ರೋಗದಲ್ಲಿ ಜೀವ ತೆತ್ತವರೆಲ್ಲನೂ ಪ್ರಾಣದ ಕೊರತೆಯಿಂದ. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಆಂಜನೇಯನ ಪಾತ್ರ ಈ ಸಮಯದಲ್ಲಿ
ಅವನ ಸ್ಮರಣೆ, ಅವನ ಜಪ, ಅವನ ಅನುಷ್ಠಾನ ಮತ್ತು ಅವನ ಪ್ರಾಣಾಯಾಮ ಮುಖ್ಯವಾಗಿ ಎಷ್ಟು ಮುಖ್ಯ ಅಂತ ನಮಗೆ ಅನಿಸ್ತದೆ. ಅಂತಹ ಆಂಜನೇಯ ಹುಟ್ಟಿದ ದಿನ ಅಂತ ಕೆಲವರು ಭಾವಿಸಿದರೆ, ಅಂತಹ ಆಂಜನೇಯ ರಾಮನಿಗಾಗಿ ಲಂಕೆಯನ್ನ ದಹಿಸಿ ಒಂದು ಶುಭ ವರ್ತಮಾನ, ಸೀತಮ್ಮ ಅಲ್ಲಿದ್ದಾಳೆ ಅನ್ನುವ ಒಂದು ವರ್ತಮಾನವನ್ನು ತಂದಂತಹ ದಿನ ಅಂತ ದಕ್ಷಿಣ ಭಾರತೀಯರು ಭಾವಿಸಿದರೆ, ಉತ್ತರ ಭಾರತೀಯರು ಅವನು ಹುಟ್ಟಿದ ದಿವಸ ಅಂತ ಭಾವಿಸ್ತಾರೆ. ಹೌದು, ಮಂಗಳ ಮೂರ್ತಿ ರೂಪ್, ಆಂಜನೇಯನಿಗೆ ಮಂಗಳ ಮೂರ್ತಿ ರೂಪ್. ಮಂಗಳ ಮೂರ್ತಿ ಅಂತಂದ್ರೆ ಮಂಗಳವಾರ ಜನಿಸಿದವನು ಅಂತ ಹಂಗೂ ಭಾವಿಸ್ಬೋದು. ಈ ಮಂಗಳವಾರ ಇದೆಯಲ್ಲ ಆಂಜನೇಯನ ಬರ್ತಡೇ, ಶನಿವಾರ ಇದೆಯಲ್ಲ ಶನಿಯ ಬರ್ತಡೇ, 2 ದಿವಸ ವಿಶೇಷವಾಗಿ ಆಂಜನೇಯನ ಸ್ಮರಿಸ್ತಾರೆ. ಶನಿವಾರ ದಿವಸ ದೇವಸ್ಥಾನಕ್ಕೆ ಹೋಗ್ತಾರೆ ಆಂಜನೇಯನ ಗುಡಿಗೆ, ಮತ್ತು ಮಂಗಳವಾರ ಹೋಗ್ತಾರೆ. ಸೊ ಮಂಗಳವಾರ ಯಾಕೆ ಹೋಗ್ತಾರೆ ಅಂದ್ರೆ ಅವತ್ತು ಆಂಜನೇಯನ ಹುಟ್ಟಿದ ದಿವಸ ಅಂತ. ಶನಿವಾರ ಯಾಕೆ ಹೋಗ್ತಾರೆ ಅಂತಂದ್ರೆ ಶನಿಯ ಕಾಕದೃಷ್ಟಿ ನಮ್ಮ ಮೇಲೆ ಬೀಳದೆ ಇರಲಿ ಅಂತ. ಅದೇನು ಆ ಶನಿಗೂ ಆಂಜನೇಯನಿಗೆ ಏನು ಸಂಬಂಧ? ಮತ್ತೆ ಅಲ್ಲಿ ಒಂದು ಲಿಂಕ್ ಇದೆ. ಶನಿ ಅತ್ಯಂತ ಸಂಕಷ್ಟದಲ್ಲಿದ್ದಾಗ, ಕೊರೋನಾಗಿಂತಲೂ ಅತ್ಯಂತ ಸಂಕಷ್ಟದಲ್ಲಿದ್ದಾಗ ಶನಿದೇವರಿಗೆ ಕೊರೋನಾ ಬಂದಿತ್ತು. ಕೊರೋನಾ ಅಂದ್ರೆ ಈ ಕೊರೋನಾ ಅಲ್ಲ. ರಾವಣ ನವಗ್ರಹಗಳನ್ನ ಬಂದಿವಾಗಿಸ್ಕೊಂಡಿದ್ದಾಗ ಶನಿ ಕೂಡ ನವಗ್ರಹಗಳಲ್ಲಿ ಒಬ್ಬ ತಾನೆ. ಅವನ ಮೆಟ್ಲ ಮೇಲೆ ಓರ್ಲಾಕಿ ಅವನ ಬೆನ್ನ ಮೇಲೆ ತುಳ್ಕೊಂಡು ಓಡಾಡ್ತಿದ್ದ. ಇವನು ಶನಿ ಹೆಂಗಾದ್ರೂ ಸ್ವಲ್ಪ ಅಂಗಾತ ತಿರುಗಿ ನನ್ನ ದೃಷ್ಟಿ ಅವನಿಗೆ ಮೇಲೆ ಬಿದ್ದರೆ ಸಾಕು ಅವನು ನಾಶ ಆಗಿ ಹೋಗ್ತಾನೆ ಅಂತ ಟ್ರೈ ಮಾಡ್ತಾ ಇದ್ದ ಅವನ ಮುಖ ನೋಡೋದಕ್ಕೆ. ಎಲ್ಲ ನವಗ್ರಹಗಳು ತೆಪ್ಪಗೆ ಇದ್ವು. ಆಜ್ಞಾವರ್ತಿಯಾಗಿ ರಾವಣ ಪ್ರತಿನಿತ್ಯ ಏನ್ ಮಾಡ್ತಾ ಇದ್ದ, ಸಿಂಹಾಸನಕ್ಕೆ ಮೆಟ್ಲುಗಳಿದೆಯಲ್ಲ ಅದಕ್ಕೆ ಆ 1, ಆ 2, ಆ 3, ಆ ಕುಬೇರ, ಆ ಯಮ, ಆ ನರ, ಆ ಈಶಾನ, ಆ ನಿರುತಿ ಇವ್ರನ್ನ ಹಾಕೊಂಡಿದ್ದ ಮೆಟ್ಲಿಗೆ. ಎಲ್ಲರ ಬೆನ್ನಗಳ ಮೇಲೆ ತುಳ್ಕೊಂಡು ಹೋದಾಗ ಅವ್ರು ತೆಪ್ಪಗಿರ್ತಾ ಇದ್ರು. ಶನಿ ಮಾತ್ರ ಈ ಟ್ರೈ ಟು ಟರ್ನ್ ಟು ಸಿ ರಾವಣಸ್ ಫೇಸ್. ಅದೇ ಸಮಯದಲ್ಲಿ ರಾವಣ ಒಂದು ಸಾವೇ ಇಲ್ಲದ ಮಗನ್ ಪಡಿಬೇಕು ಅಂತೇಳಿ ಒಂದು ವ್ರತದಲ್ಲಿದ್ದ. ಇವನ್ ದೃಷ್ಟಿ ಬಿಟ್ರೆ ಅದು ಹೋಯ್ತು. ಸೊ ಉಳಿದವರೆಲ್ಲ ಇವನ್ ಆಜ್ಞಾವರ್ತಿಯಾಗಿ ಸುಮ್ಮನೆ ಇದ್ದಾರೆ, ಇವನ್ ಮಾತ್ರ ಟ್ರೈ ಮಾಡ್ತಿದ್ದಾನ ಹೆಂಗಾದ್ರೂ ಮಾಡಿ ಮುಖ ನೋಡ್ಬೇಕು ಅಂತ. ಇವನ್ ಮುಖ ಅಂದ್ರೆ ಕಾಕ ದೃಷ್ಟಿ ಬಿದ್ದರೆ ಹೋಯ್ತು, ಮುಗೀತು. ಇವನ್ ಯಾರ ರಾಶಿಗೆ ಹೋಗಿದ್ದಾನೋ, ತುಲಾ ರಾಶಿಗೆ ಹೋದ್ರೆ ರಾಮ ಔಟ್. ಹಾಗಾಗಿ ತುಲಾ ರಾಶಿಗೆ ಬಂದಿದ್ದ ದಿವಸ ರಾಮನಿಗೆ ಬಂತು. ನನ್ನ ರಾಶಿನೂ ತುಲಾ ರಾಶಿ, ರಾಮನ ರಾಶಿನೂ ತುಲಾ ರಾಶಿ. ನನ್ನ ಬದುಕಲ್ಲಿ ಕೂಡ ನನಗೂ 14 ವರ್ಷ ವನವಾಸ, ರಾಮನ ಬದುಕಲ್ಲಿ ರಾಮನಿಗೂ 14 ವರ್ಷ ವನವಾಸ. ಕೃಷ್ಣನಿಗೆ ಬಂತು ಕಾಕದೃಷ್ಟಿ. ಕೃಷ್ಣನಿಗೆ ಆ ಸಮಯದಲ್ಲಿ ಜಾರ, ಚೋರ, ಅನೃತ ಅಂತ ಜನ ಕರೀಲಿಕ್ಕೆ ಶುರು ಮಾಡಿದ್ರು. ಶಮಂತಕಮಣಿ ಕದ್ದ ಅಂತಕ್ಕಂಥ ಒಂದು ಕಳಂಕ ಬಂದಿದ್ದೇ ಕಾಕದೃಷ್ಟಿ ಬಿದ್ದಾಗ. ಹೀಗೆ ಎಲ್ಲ ರಾಶಿಗಳು ಮುಗಿಸ್ಕೊಂಡು ಶಿವನ ರಾಶಿಗೆ ಹೋಗ್ಬೇಕಂತ ಒಂದ್ಸರಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದಂತೆ. ಶನೇಶ್ವರ ಹೆಸರಲ್ಲಿ ಈಶ್ವರ ಇದೆ. ಈ ಶಿವ ಹೇಳಿ ಕೇಳಿ ಬೋಳೆ ಶಂಕರ ಅಲ್ವಾ, ಆಯ್ತು ಅಪಾಯಿಂಟ್ಮೆಂಟ್ ಕೊಟ್ಬಿಡ್ರ ಅವನಿಗೆ ಬರಲಿ ಅಂತಲೇ. ಸೊ ಅವನ ಯಾರೋ PA ಇರ್ತಾರಲ್ಲ ಅವನು ಕೊಟ್ಬಿಟ್ಟಿದ್ರಂತೆ. ಕೊನೆಗೆ ನಾರದ್ರ ಬಂತು ಹೇಳಿದ್ರಂತೆ, ಅಯ್ಯೋ ಅವನಿಗೆ ಯಾಕೆ ಅಪಾಯಿಂಟ್ಮೆಂಟ್ ಕೊಟ್ರಿ, ನಿಮ್ಗೆ ಗೊತ್ತಿಲ್ಲ ಅವನ್ ಸುವಾಸ. ನನ್ನ ರಾಶಿಗೂ ಬಂದಿದ್ದ, ನಾನು ಹಾಳಾಗೋದೆ. ಒಂದು ಹುಡುಗಿನ ನೋಡಿ ಮದುವೆ ಆಗೋಣ ಅಂತಿದ್ದೆ, ಅವನು ದೃಷ್ಟಿ ಬಿತ್ತು, ಆ ಹುಡುಗಿ ಕೈ ಕೊಟ್ಲು, ಹಾಗಾಗಿ ಬ್ರಹ್ಮಚಾರಿಯಾಗಿದ್ದೀನಿ. ಸೊ ಅವನ ದೃಷ್ಟಿ ಬಿದ್ದರೆ ನೀವು ಹಾಳಾಗ್ತೀರಿ. ಹೌದಾ? ಹಂಗಲ್ದೆ ಮತ್ತೇನು? ಬ್ರಹ್ಮನ ರಾಶಿಗೆ ಹೋಗ್ಬಿಟ್ಟು ಅವನ ತಲೆನೇ ಹೋಯ್ತು. 5 ತಲೆ ಇತ್ತು ಬ್ರಹ್ಮನಿಗೆ, ಪಂಚಮುಖ, ಆಮೇಲೆ ಚತುರ್ಮುಖ ಆಗೋದು. ಶಿವನಿಗೆ ಮದುವೆ ಮಾಡ್ಸಕ್ ಹೋಗಿ ಒಂದು ತಲೆ ಹೋಯ್ತು ಅವನಿಗೆ. ಹೋಗಿದ್ದೆ ಅವಾಗ ಅವನಿಗೆ ಆ ರಾಶಿ ಇತ್ತು, 7.5 ಇತ್ತು. ಆಗ ಇವನು ಅವನ ರಾಶಿಗೆ ಬಂದ್ರೆ ಸಾಕು. ಸೊ ನಮಗೆಲ್ಲ ಕೊರೋನಾ ಬರ್ಬೇಕಾದ್ರೂ ಕೂಡ ಅವನು ಅಯ್ಯಪ್ಪನ ರಾಶಿ ನಮ್ಮ ಮೇಲೆ ಬರ್ಬೇಕು. ಇಲ್ಲಿ ನೋಡಿ ಲಿಂಕ್ ಇದೆ. ಯಾಕೆ ಆಂಜನೇಯ ಸ್ಮರಣೆ ಮಾಡಬೇಕು ಅಂದ್ರೆ ಕಾಕದೃಷ್ಟಿ ನಮ್ಮ ಕಡೆ ತಾಗದೇ ಇರಲಿ ಅಂತ. ಶನೇಶ್ವರನಿಗೆ ಈ ಕೆಲವರಿಗೆಲ್ಲ, ಈಗ ಕೆಲವರೆಲ್ಲ ಇದ್ದಾರೆ, ಈ ರೌಡಿಗಳೆಲ್ಲ ಇದ್ದಾರೆ. ಬಾಲಿವುಡ್ ಇದೆ ಬಾಂಬೆಯಲ್ಲಿ. ಅವರೆಲ್ಲ ಗುಪ್ತವಾಗಿ ಪ್ರತಿ ವರ್ಷ ಕಪ್ಪ ಕಟ್ಟಬೇಕು. ಯಾರಿಗೆ ಗೊತ್ತೇನೋ? ದೊಡ್ಡ ದೊಡ್ಡ ರೌಡಿಗಳಿಗೆ, ದಾವೂದು ಇತ್ಯಾದಿಗಳಿಗೆಲ್ಲ ಅನ್ಅಫಿಷಿಯಲ್ ಆಗಿ ಕಪ್ಪ ಕಟ್ತಾರೆ. ಪೊಲೀಸರು ಹೇಳಂಗಿಲ್ಲ, ಸರ್ಕಾರಗಳು ಏನು ಮಾಡೋಕ್ಕಾಗಲ್ಲ. ಇದೆಲ್ಲ
ಅಂಡರ್ಸ್ಟುಡ್ ಅಂತಾರೆ. ಅಂದ್ರೆ ಅಪ್ಪ ನೀನ್ ನಮ್ಮ ರಾಶಿಗೆ ಬರಬೇಡ, ನೀನ್ ಮಾಮೂಲಿ ನೀನ್ ಇರೋ ಜಾಗಕ್ಕೆ ಸೇರಿಸ್ಬಿಡ್ತೀನಿ ಅಂತೇಳಿ ಸೇರಿಸ್ತಾರಲ್ಲ. ಹಾಗೆ ನಾವು ಕೂಡ ಶನಿಗೆ ಯಾಕೆ ನಾವು ನಮಸ್ಕಾರ ಮಾಡಿ ನಾವು ಶರಣಾಗೋದಂದ್ರೆ ರೌಡಿ ಮಾಮೂಲಿ ಕೊಡೋದು ನಾವು. ನೀನ್ ಭಕ್ತಿಯಿಂದ ಅಲ್ಲ ನಾವು ಶನಿಗೆ ನಮಸ್ಕರಿಸೋದು. ಅಪ್ಪ ನಿನ್ ತಂಟೆಗೆ ಬರುವಾಗ ನಿಂಗೆ ನಮಸ್ಕಾರ ಹಾಕ್ಬೇಕಾ ಹಾಕ್ಬಿಡ್ತೀನಿ, ತಲೆ ಬೋಳಿಸ್ಬೇಕಾ ಬೋಳಿಸ್ಬಿಡ್ತೀನಿ, ಏನ ಕೊಡ್ಬೇಕಾ ಕೊಟ್ಬಿಡ್ತೀನಿ ದಾನ ಧರ್ಮ, ನೀನು ಮಾತ್ರ ನನ್ನ ತಂಟೆಗೆ ಬಿಡ್ಬೇಡ. ಆದ್ರೆ ಆಂಜನೇಯನ್ಗೆ ಹಂಗಲ್ಲ, ಪ್ರೀತಿಯಿಂದ ಪೂಜಿಸ್ತಾರೆ. ಯಾಕೆಂದ್ರೆ ಅವನು ಭೀತಿಯನ್ನು ಓಡಿಸೋನು, ಭೀತಿ ಉಂಟು ಮಾಡೋನಲ್ಲ. ಸೊ ಅಂತ ಸಮಯದಲ್ಲಿ ರಾವಣ ಈ ಬಂದಿಯಾಗಿಸ್ಕೊಂಡಿದ್ದ ಸಮಯದಲ್ಲಿ ಎಲ್ಲ ನವಗ್ರಹಗಳು ನನ್ನ ಮಾತು ಕೇಳ್ತಾ ಇದ್ದಿದ್ದು, ಒಂದು ತುಂಬಾ ತರಳೆ ಮಾಡ್ತಾ ಇದೆ ಅಂತೇಳಿ ತನ್ನ ತಮ್ಮನಾದಂತಹ ಕುಂಭಕರ್ಣನ ಕರೆದು ಇವನ್ ತಗೊಂಡೋಗ್ಬಿಟ್ಟು ಒಂದು ಗುಹೆ ಒಳಗಡೆ ಡಾರ್ಕ್ ಕೇವಲ್ ಹಾಕ್ಬಿಟ್ಟು ಒಂದು ದೊಡ್ಡ ಹೆಬ್ಬಂಡನ್ನು ಮುಚ್ಚಿಬಿಟ್ಟು ಬಾಂದ್ಬಿಡು. ಅವನು ಬಲಾಢ್ಯ, ಅವನು ಯಾರೋ ಕುಂಭಕರ್ಣ ಕೇಳಿದ್ರಲ್ಲ, ಅವನು ಬಹಳ ಪವರ್ಫುಲ್ ಪರ್ಸನ್. ಅವನೇನು ಮಾಡ್ದ, ಹಿಂದ್ಗಡೆ ಬಂದು ಆ ಮಲ್ಕೊಂಡಿದ್ನಲ್ಲ ಹಿಂದ್ಗಡೆ ಕಾಲರ್ ಪಟ್ಟಿ ಇಟ್ಕೊಂಡು ಇಲ್ಲೊಂದ್ ಕಡೆ ಶರ್ಟ್ ಇಟ್ಕೊಂಡು ಹಂಗೆ ಅನಾಮತ್ತಾಗಿ ಮುಖ ಮೇಲೆ ಕೆತ್ತಬಾರ್ದು ಹಂಗೆ ಇಟ್ಕೊಂಡು ಬಂದ್ಬಿಟ್ಟು ಈ ಕಿಷ್ಕಿಂದೆ ಪ್ರಾಂತ್ಯಕ್ಕೆ ಬಂದಂತೆ. ಅಲ್ಲಿಂದ ಲಂಕೆಯಿಂದ ಮಾಯಾವಿಗಳವರು ಎಲ್ಲಿಗೆ ಬೇಕಾದ್ರೂ ಹೋಗ್ಬಲ್ರು. ರಾವಣ ಇಲ್ಲಿಗೆ ಬರ್ತಾನೆ ಅಂತಂದ್ರೆ ಕಿಷ್ಕಿಂದೆಗೆ ಕಿಡ್ನಾಪ್ ಮಾಡಕ್ಕೆ ಅವನ ಯಾಕೆ ಬರೋಕ್ಕಾಗಲ್ಲ, ಮಾಯಾವಿ ಬಂದು ಇಲ್ಲಿ ಯಾವುದೋ ಒಂದು ಗುಹೆಯಲ್ಲಿ ಅವನು ಒಳಗಡೆ ಇಟ್ಬಿಟ್ಟು ಡಾರ್ಕ್ ಕೇವಲ್ಲಿ ಈ ಶನಿ ಇದಾನಲ್ಲ ಅವನು ಫಿಸಿಕಲಿ ವೀಕ್, ಅವನು ಕೃಷದೇಹ ಆಂಜನೇಯನ್ ತರ ಏನೋ ಜಿಮ್ ಬಾಡಿ ಅಲ್ಲ. ಒಳಗಡೆ ಇಟ್ಬಿಟ್ಟು ಬಂಡೆ ಮುಚ್ಕೊಂಡು ಹೋಗ್ಬಿಟ್ಟಿದ್ದ. ಆಂಜನೇಯ ಸುಗ್ರೀವನ ಸಚಿವನಾಗಿ ಆ ಪ್ರಾಂತ್ಯದಲ್ಲಿ ಅಡ್ಡಾಡ್ತಿದ್ದಂಥ ಸಂದರ್ಭದಲ್ಲಿ ಒಂದ್ಸಾರಿ ಅಯ್ಯೋ ಅಮ್ಮ ಅಪ್ಪ ಯಾರಾದ್ರೂ ಬಾಗಲ್ ತೆಗೀರಿ, ಪುಣ್ಯ ಕಟ್ಕೊಳ್ಳಿ, ನಾನು ಬಿಡಿಸಿ, ಪ್ಲೀಸ್ ರೆಸ್ಕ್ಯೂ ಮಿ ಅಂತ ಇವನು ಕೂಕ್ಕೊಳ್ತಾ ಇದ್ದ. ಯಾರು? ಶನೇಶ್ವರ. ನಮಸ್ಕಾರ ಹಾಕಿನೇ ಹೇಳ್ಬೇಕಿಲ್ಲ ಅಂತಂದ್ರೆ ಅವನು ಇವನು ಅಂತಂದ್ರೆ ನಮ್ಮ ರಾಶಿಗೆ ಬಂದ್ರೆ ಕಷ್ಟ, ಬರ್ಬೇಡಪ್ಪ ನೀನು ಒಳ್ಳೆ ಇರು ಅಂತ. ಆವಾಗ ಆಂಜನೇಯ ಹೆಬ್ಬಂಡೆಗೆ ಕಿವಿ ಕೊಟ್ಟ, ಒಳಗಡೆಯಿಂದ ಕೇಳ್ತಾ ಇದೆ ಆರ್ತನಾದ. ಸರಿ ಬಂಡೆನ ಪಕ್ಕಕ್ಕೆ ಇಟ್ಬಿಟ್ಟು ಯಾರಯ್ಯ ನೀನು ಒಳಗಡೆ ಇದೆಯಾ ಬಾ ಈಚೆ. ಆ ಒಳಗಡೆಯಿಂದನೇ ಒಂದು ಸೌಂಡ್ ಬಂತು, ಅಯ್ಯೋ ಯಾರೋ ನೀನು ಪುಣ್ಯಾತ್ಮ, ನಿಂಗೆ ಕೋಟಿ ಕೋಟಿ ನಮಸ್ಕಾರಗಳು, ನೀನು ಈ ಗುಹಿಯ ಬಾಗಲ್ ತೆಗೆದು ನನಗೆ ದೊಡ್ಡ ಉಪಕಾರ ಮಾಡಿದ್ಯಾ, ಆದ್ರೆ ಹಂಗಿಂದ ಹಂಗೆ ಹೋಗ್ಬಿಡು ಮಾರಾಯ, ನನ್ನ ಮುಖ ತೋರಿಸ್ಬೇಡ. ಆಂಜನೇಯನ ಕುತೂಹಲ ಜಾಸ್ತಿ ಆಯ್ತು. ನಾನು ನಿನ್ಗೆ ಉಪಕಾರ ಮಾಡಿದ್ದೀನಲ್ಲ, ನೀನು ಒಂದು ಥ್ಯಾಂಕ್ಸ್ ಆದ್ರೆ ಹೇಳೋಷ್ಟಿಲ್ಲ ನನ್ನ ಹತ್ರ ಬಂದು. ಥ್ಯಾಂಕ್ಸು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ, ಕೋಟಿ ಕೋಟಿ ನಮಸ್ಕಾರಗಳು, ಆದ್ರೆ ನಾನು ಮುಖ ನೋಡಂಗಿಲ್ಲ. ಆಂಜನೇಯ ಕೇಳ್ದ, ಅಷ್ಟು ಕೆಡ್ದಾಗಿದೆಯಾ ನಿನ್ನ ಮುಖ ಅಂತ. ಅಯ್ಯೋ ಅಷ್ಟು ಕೆಡ್ದಾಗಿಲ್ಲ, ನಾನು ಇರೋದೇ ಕರ್ರಗೆ, ಯಾಕೆ ನಮ್ಮಮ್ಮ ಕರ್ರಗೆ, ನಮ್ಮ ಅಣ್ಣನೂ ಕರ್ರಗೆ, ನನ್ನ ತಂಗಿನೂ ಕರ್ರಗೆ, ನಾವು ಗಾಣಿಗ ಕುಲಕ್ಕೆ ಸೇರಿದವರು, ವಹ್ನಿ ಕುಲಸ್ಥರು ಅಂದವರು. ವಹ್ನಿ ಕುಲಸ್ಥರು ಕಪ್ಪು ರೂಪವ ಧರಿಸಿ ಇರುವ ಒಪ್ಪದಿಂ ಕುಲದೊಳಗೆ ಗಾಣಿಗ. ಶನಿದೇವರು ವಹ್ನಿ ಕುಲದವನು, ಗಾಣಿಗ. ಯಾಕಂದ್ರೆ ಅವರಪ್ಪ ಗಾಣಿಗ. ಅಂದ್ರೆ ನೀವು ಬೇರೆ ತರ ಅರ್ಥ ಮಾಡ್ಕೊಳ್ಬೇಡಿ, ನಮ್ಮ ಜಾತಿಗಳಲ್ಲಿ ಬರ್ತಕ್ಕಂಥ ಗಾಣಿಗ ಅಲ್ಲ. ಗಾಣದೆತ್ತಿನ ಹಾಗೆ ಸುತ್ತಾನೇ ಇರ್ಬೇಕಲ್ಲ ಅವರಪ್ಪ ಬೆಂಕಿ, ಅವರಮ್ಮ ಶಾಡೋ, ಛಾಯಾದೇವಿ ಅವರಮ್ಮನ ಹೆಸರು. ಇವನು ಛಾಯಾ ಮಾರ್ಥಂಡ. ನಮ್ಮ ನೆರಳು ನಾವ್ ಎಷ್ಟು ಕೆಂಪಗಿದ್ರು ಕೂಡ ಕರಗೇನೆ ಇರೋದು. ಸೂರ್ಯದೇವ ಕೆಂಪಗಿದ್ದ, ಕೆಂಪಣ್ಣ. ಅವರಮ್ಮನ ಕರಗಿದ್ದು ಇವನು ಜರಾಕ್ಸ್ ಡಿಟ್ಟೋ, ಕರಗಿದ್ದ ಅವನು. ಅಷ್ಟು ಕೆಡ್ದಾಗಿದೆಯಾ ಮುಖಂದ್ರೆ, ಅಯ್ಯೋ ಅದಕ್ಕಲ್ಲ, ಇರೋದೇ ಕರಗಿ ನಾನು. ಈ ಶಿವ ಕೂಡ ಕರಗೆ ಇರೋದು. ಮಲ್ಲಿಕಾರ್ಜುನ ಅಂತ ಹೇಳ್ತೀವಿ ಶಿವನಿಗೆ. ಮಲ್ಲಿಕಾರ್ಜುನ ಇರುವುದೇ ಕರ್ರಗೆ. ಮತ್ತೆ ಜನ ಯಾಕೆ ಮಾತಾಡ್ಕೊಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅಂತ? ಈಗ ಹೊಳಿತಾ? ಮಲ್ಲಿಕಾರ್ಜುನ ಅಂದ್ರೆ ಶಿವ, ಅವನಿರೋದೇ ಕರ್ಗೆ. ಮತ್ ಜನ ಹೇಳೋದೇನು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು. ಮಲ್ಲಿಕಾರ್ಜುನ ಬೆಳಗ್ಗೆ ಇರ್ತಾನ? ಮಲ್ಲಿಕಾರ್ಜುನ ಇರೋದೇ ಕರ್ಗೆ. ಹಂಗೆ ಮತ್ತೆ ಯಾಕೋ ಬರಕ್ಕಾಗಲ್ಲ ನಿಂಗೆ. ನಾನು ಶನಿ ಅಂತ, ನಾನು ಯಾರ ಮುಖ ನೋಡ್ತೀನೋ ಅವ್ರ ರಾಶಿಗೆ ಬಂದ್ಬಿಡ್ತೀನಿ, ಸಲೀಸಾಗಿ ಅಟ್ರಾಕ್ಟ್ ಆಗ್ಬಿಡ್ತೀನಿ.
ಬಂದ್ರೆ 7.5 ವರ್ಷ ಹೋಗೋದಿಲ್ಲ. ಏಳರಾಟ ಶನಿ ಅಂತ ಹೇಳ್ತಾರೆ, ಸಾಡೆ ಸಾತಿ ಅಂತ ಹೇಳ್ತಾರೆ. ಹಾಗಾಗಿ ನೀನು ನನ್ಗೆ ಉಪಕಾರ ಮಾಡಿದ್ಯಾ, ಹೆಬ್ಬಂಡೆ ತೆಗೆದು ನಿನ್ ಮುಖ ನಾನು ಯಾಕೆ ನೋಡ್ಲಿ? ರೌರವ್ರ ನರಕಕ್ಕೆ ಹೋಗ್ತೀನಿ, ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡಿ. ಏನಾಗತ್ತೆ ನೀನು ನನ್ನ ರಾಶಿಗೆ ಬಂದ್ರೆ? ಅಯ್ಯೋ ನೀನ್ ಗೊತ್ತಿಲ್ಲ ನನ್ ಕತೆ, ಅದು ದೊಡ್ಡ ಕತೆ, ಶಾರ್ಟ್ ಆಗಿ ಹೇಳ್ತೀನಿ ಕೇಳು. ಹೇಳಪ್ಪ. ನಾನು ಯಾರ್ದಾದ್ರೂ ರಾಶಿಗೆ ಹೋದ್ರೆ, ಒಂದೊಮ್ಮೆ ಅವನು ರಾಜ ಆಗಿದ್ರೆ ಅವನ್ ರಾಜ್ಯ ಕಳ್ಕೊಳ್ಳೋದು ಖಚಿತ. ರಾಜ್ಯ ಹೋಯ್ತು. ಅವನಿಗೆ ಒಳ್ಳೆ ಲವ್ ಮ್ಯಾರೇಜ್ ಆಗಿ ಒಳ್ಳೆ ಹೆಂಡತಿ ಇದ್ರೆ ಅವನಿಗೆ ಟಾಟಾ ಗುಡ್ ಬೈ ಹೇಳಿ ಇನ್ನೊಬ್ಬನ ಕಟ್ಕೊಳ್ಳೋದು ಖಚಿತ. ಅಂದ್ರೆ ಪತ್ನಿ ವಿಯೋಗ ಖಚಿತ. ಮಕ್ಕಳಿದ್ರೆ ಮಕ್ಕಳು ಸತ್ತೋಗ್ತಾರೆ, ಏನೋ ಪುತ್ರ ವಿಯೋಗ. ಒಳ್ಳೆ ಶ್ರೀಮಂತ, ಹರಿಶ್ಚಂದ್ರ ರಾಶಿಗೆ ಹೋಗಿದ್ದೆ, ಮೆರಿತಾ ಇದ್ದ, ನನಗಿಂತ ಶ್ರೀಮಂತರು ಯಾರಿಲ್ಲ ಅಂತ. ಅವನ್ನ ಸ್ಮಶಾನದಲ್ಲಿ ಅವಂದೇ ಮಗನ ಹೆಣ ಸುಡೋದಕ್ಕೆ ಅವಂದೇ ಹೆಂಡತಿಯಿಂದ 1 ಕಾಸು ತಗೊಳ್ಳಂತ ಪರಿಸ್ಥಿತಿಗೆ ತಂದಿಟ್ಟಿದ್ದೆ ನಾನು. ಅದು ನನ್ನ ಪ್ರಭಾವ. ಒಂದೊಮ್ಮೆ ನೀನು ವ್ಯಾಪಾರಿ ಆಗಿದ್ರೆ ಎಲ್ಲವನ್ನೂ ಕಳ್ಕೊಳ್ತೀಯ, ರಾಜ ಆಗಿದ್ರೆ ರಾಜ್ಯ ಕಳ್ಕೊಳ್ತೀಯ, ಹೆಂಡತಿ ಇದ್ರೆ ಹೆಂಡತಿ ಹೋಗ್ತಾರೆ, ಮಕ್ಕಳಿದ್ರೆ ಮಕ್ಕಳು ಹೋಗ್ತಾರೆ, ಬರಬಾದಾಗ ಹೋಗ್ತೀಯ. ನಾನು ನಿನ್ನ ರಾಶಿಗೆ ಬಂದ್ರೆ ಹಂಗೆ ಮಾಡಿಟ್ಟಿದ್ದೀನಿ ಎಲ್ರಿಗೂ ಪ್ರಪಂಚದಲ್ಲಿ. ಆದ್ರೆ ಅಮೆರಿಕಕ್ಕೆ ಹೋಗೋಕ್ಕಾಗಿಲ್ಲ ನನಗೆ, ಇಂಡಿಯಾದಲ್ಲಿ. ಅಲ್ಲ ಮಾರಾಯ, ಫಸ್ಟ್ ಆಫ್ ಆಲ್ ನಾನು ರಾಜ ಅಲ್ಲ ರಾಜ್ಯ ಕಳ್ಕೊಳ್ಳೋಕ್ಕೆ. ಇನ್ನು ಹೆಂಡತಿ ಹೋಗ್ಬಿಡ್ತಾಳೆ ಅಂತಂದ ನನಗೆ ಮದುವೆ ಇಲ್ಲ, ಬ್ರಹ್ಮಚಾರಿ ನಾನು. ಬ್ರಹ್ಮಚಾರಿ ಅಂದಮೇಲೆ ಪುತ್ರ ವಿಯೋಗ ಆಗೋದೇ ಇಲ್ಲ, ಇನ್ನು ಮಕ್ಕಳೆಲ್ಲಿದ್ದಾರೆ? ಅಂಡ್ ಐ ಆಮ್ ನಾಟ್ ಎ ಬಿಸ್ನೆಸ್ ಮ್ಯಾನ್, ಅಂಡ್ ಐ ಆಮ್ ನಾಟ್ ಎ ಬಿಸ್ನೆಸ್ ಮ್ಯಾನ್, ಕಮ್ ಅಂಡ್ ಫೇಸ್ ಮೀ ಅಂತ. ಈ ಮಾತು ಶನಿ ದೇವರಿಗೆ ಅಲ್ಲಿವರೆಗೂ ಯಾರು ಹೇಳಿದ್ದೇ ಇಲ್ಲ. ಶಿವ ಕೂಡ ತಪ್ಪಿಸ್ಕೊಂಡು ಓಡೋಗಿದ್ದ, ಬಚ್ಚಿಟ್ಕೊಂಡ್ಬಿಟ್ಟಿದ್ದ ಕೈಲಾಸದಲ್ಲಿ, ಅಪಾಯಿಂಟ್ಮೆಂಟ್ ಕೊಟ್ಟು ಕೂಡ. ಈಚೆ ಬಂದು ಆಂಜನೇಯನ ಆಲಿಂಗಿಸಿಕೊಂಡು ನಮಿಸ್ತಾ ಹೇಳ್ತಾನೆ, ಅಪ್ಪ ಮಹಾನುಭಾವ, ಎಷ್ಟು ಸಂತೋಷ ಆಗಿದ್ದೀನಿ ನಾನು ಇವತ್ತು, ಸಂತೋಷಗೊಂಡಿದ್ದೀನಿ ಅಂತಂದ್ರೆ ನೀನು ಬರ್ಲಿಲ್ಲ ಅಂದಿದ್ರೆ ನಾನು ಜನ್ಮ ಪೂರ್ತಿ ಗುಹೆಯಲ್ಲಿ ಇರಬೇಕಾಗಿತ್ತು, ಬೆಳಕಿನ ಮುಖ ನೋಡಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಿನ್ನನ್ನ ಅಂದ್ರೆ ನಿನ್ನ ಭಕ್ತರು ಯಾರು ನಿನ್ನನ್ನು ಸ್ಮರಿಸ್ತಾರೋ ನನ್ನ ದಿವಸ ಅಂದ್ರೆ ಶನಿವಾರ ದಿವಸ ಯಾರು ನಿನ್ನನ್ನು ಸ್ಮರಿಸ್ತಾರೋ, ನನ್ನನ್ನಲ್ಲ, ಶನಿವಾರ ದಿವಸ ಯಾರು ನಿನ್ನನ್ನು ಸ್ಮರಿಸ್ತಾರೋ ಅವರ ರಾಶಿಗೆ ನಾನು ಹೋಗೋದಿಲ್ಲ, ಇಟ್ ಈಸ್ ಮೈ ಪ್ರಾಮಿಸ್ ಅಂತ ಒಂದು ಮಾತು ಕೊಟ್ಟಿದ್ದಾನಂತೆ. ಹಾಗಾಗಿ ನಾವು ಶನಿವಾರ ಮತ್ತು ಮಂಗಳವಾರ ಆಂಜನೇಯನ ಗುಡಿಗೆ ಹೋಗ್ತೇವೆ. ತುಂಬಾ ಜನ ಶನಿವಾರ ಹೋಗ್ತಾರೆ, ಯಾಕಾಗಿ ಹೋಗ್ತಾರೆ ಅಂತ ತುಂಬಾ ಜನ ಗೊತ್ತಿರಲಿಲ್ಲ. ಇನ್ನೂ ಅದರ ಮುಂದುವರೆದ ಕಥೆಗಳು ತುಂಬಾ ಇದೆ. ಶನಿ ಮತ್ತು ಹನುಮರ ಒಂದು ಮುಲಾಕತ್ತು ಬಹಳ ರೋಚಕವಾಗಿರ್ತಕ್ಕಂಥ ಸನ್ನಿವೇಶಗಳಿದೆ. ಅದು ಪವನ ಪರ್ವ 3ರಲ್ಲಿ ಹೇಳ್ತೇನೆ. ಸೊ ಅಂತಹ ಮಹಾಮಹಿಮ ಜಗತ್ ಶ್ರೇಷ್ಠ ಭಕ್ತ, ಭಕ್ತಾಗ್ರೇಸರ, ಜ್ಞಾನಿನಾಮಗ್ರಗಣ್ಯಂ, ಬುದ್ಧಿಮತಾಂ ವರಿಷ್ಠಂ, ಬುದ್ಧಿಯಲ್ಲಿ ಮೇರು, ಜ್ಞಾನದಲ್ಲಿ ಮೇರು, ಗುಣದಲ್ಲಿ ಮೇರು, ಕೀರ್ತಿಯಲ್ಲಿ ಮೇರು, 14 ಲೋಕಗಳವರಿಂದ. ನಾನು ಮೊದಲು ಹೇಳಿದ್ದೇನೆಂದ್ರೆ ಜಗತ್ತಿನಾದ್ಯಂತ ಬಹುಧರ್ಮೀಯರಿಂದ ಬಹುಸಂಖ್ಯಾತರಿಂದ ಸ್ತುತಿಸಲ್ಪಡುವ, ಕೀರ್ತಿಸಲ್ಪಡುವ, ಜಪಿಸಲ್ಪಡುವ ಏಕೈಕ ಹಿಂದೂ ದೇವತೆ ಅಂತ ಮಾತ್ರ ಹೇಳಿದ್ದೆ. ಅದು ಏನೂ ಅಲ್ಲ, ನಗಣ್ಯ. ಮಹಾಜಗವಂದನ ಅಂತ ತುಳಸಿದಾಸರು ಹನುಮಾನ್ ಚಾಲಿಸದಲ್ಲಿ ಒಂದು ಚರಣದಲ್ಲಿ ಬರೆದಿದ್ದಾರೆ. ಮಹಾಜಗ ಅಂತಂದ್ರೆ ಗ್ರೇಟ್ ಯೂನಿವರ್ಸ್ ಅಂತ. ಎಲ್ಲ ವಿಶ್ವಗಳನ್ನ ಹಾಕಿದ್ರೆ ಅದನ್ನ ಬ್ರಹ್ಮಾಂಡ ಅಥವಾ ಗ್ರೇಟ್ ಯೂನಿವರ್ಸ್ ಅಂತಾರೆ. ಅಷ್ಟೂ ಜನರಿಂದ ಸ್ತುತಿಸಲ್ಪಡುವ, ಕೀರ್ತಿಸಲ್ಪಡುವ, ಜಪಿಸಲ್ಪಡುವ, ಆರಾಧಿಸಲ್ಪಡುವ, ನಮಿಸಲ್ಪಡುವ, ಪ್ರಶಂಸಿಸಲ್ಪಡುವ ಏಕೈಕ ಹಿಂದೂ ದೇವತೆ. ಹಲೋ, ಏಕೈಕ ಹಿಂದೂ ದೇವತೆ ಯಾರು ಅಂತಂದ್ರೆ ಅದು ಸ್ವಾಮಿ ಹನುಮ ಮಾತ್ರ. ಅದು ಕರ್ನಾಟಕದ ಹೆಮ್ಮೆಯ ಪ್ರತೀಕ. ಅಂತವನು ಇಲ್ಲಿ ಹುಟ್ಟಿದ್ದ. ಬಸವಣ್ಣವರನ್ನ ಒಂದು ಏನು ಬಸವಣ್ಣವ್ರು ಹೇಗೆ ಹುಟ್ಟಿದ್ರು ಆ ಉತ್ತರ ಕರ್ನಾಟಕದಲ್ಲಿ ಸ್ವಾಮಿ ಹನುಮರ ಜನ್ಮ ಆಯಿತು. ಕರ್ಮಭೂಮಿನೇ ಅಂತ ಇಟ್ಕೊಳ್ರಿ, ಜನ್ಮಭೂಮಿ ಅಲ್ಲದೆ ಇದ್ದಾರೆ. ಅಲ್ಲಿ ಹುಟ್ಟಿ ಈಗ ಕೃಷ್ಣ ಎಲ್ಲೋ ಹುಡ್ದ. ಆಕ್ಚುಲಿ
ಅದರ ಫೇಮಸ್ ಆಗಿದ್ದೆಲ್ಲಿ? ಮತ್ತಿನ್ನೆಲ್ಲ ಬಂದು ಫೇಮಸ್ ಆದ. ಸೊ ವಾಟ್? ಕರ್ಮಭೂಮಿ ಬೇರೆ, ಜನ್ಮಭೂಮಿ ಬೇರೆ. ಕೃಷ್ಣನ್ಗೆ ಕರ್ಮಭೂಮಿ ಬೇರೆ, ಜನ್ಮಭೂಮಿ ಬೇರೆ. ಹಾಗೆ ಹನುಮನ್ಗೆ ಇರ್ಬೋದೇನೋ ಇವ್ರು ಹೇಳೋ ಪ್ರಕಾರ. ಹಂಗೆ ಇಟ್ಕೊಂಡ್ರು ಕೂಡ ಅದು ಬರೀ ಜನ್ಮಭೂಮಿ ಮಾತ್ರ. ಈಗ ನಮ್ಮ ಅಕ್ಷಯ್ ಕುಮಾರ್ ಇದ್ದಾರೆ. ಆಕ್ಚುಲಿ ಈಸ್ ಎ ಕೆನಡಿಯನ್, ಯುನೋ, ಈಸ್ ಎ ಕೆನಡಿಯನ್ ಸಿಟಿಸನ್ಶಿಪ್ ಇದೆ ಅವ್ರದ್ದು. 2 ಪಾಸ್ಪೋರ್ಟ್ ಇದೆ. ಕೆನಡಾದಲ್ಲಿ ಅವ್ರದ್ದು 50 ಕೋಟಿ ರೂಪಾಯಿ ಮನೆ ಇದೆ. ಈಗ ಅವನು, ನಾವು ಕೆನಡಿಯನ್ ಅಂತ ಹೇಳ್ತೀವ, ಅಷ್ಟು ಅವನ್ನೆಲ್ಲ ಏನು ಅಚೀವ್ಮೆಂಟ್ಸ್ ಆಗಿರೋದಲ್ಲಿ ಕೆನಡಾದವ್ರು ಯಾರು ನೋಡ್ತಾರೆ ಅವನ ಮೂವಿನ? ನಾವು ನೋಡೋದು. ಅದೇ ತರ ನಮ್ಮ ರಾಹುಲ್ ಗಾಂಧಿ ಅವ್ರದ್ದು ಸಿಟಿಸನ್ಶಿಪ್ ಯಾವುದು? ದೇಖಿಯ ಒಬ್ರು ವಾಯೋ ಬೆಹನು ಅಂತಂದ್ರೆ ಇವರು ದೇಖಿಯ ಭಯ್ಯ ಅಂತ ಕೈ ಮಾಡಿಸ್ತಾರೆ. ಇರ್ಲಿ, ಏನೇ ಇರಲಿ. ಹಾಗೆ ಎಲ್ಲಿ ಹುಟ್ಟಿದೆ ಅನ್ನೋದು ಮುಖ್ಯ ಅಲ್ಲ. ರಜನಿಕಾಂತ್ ಹುಟ್ಟಿದ್ದು ಕರ್ನಾಟಕದಲ್ಲಿ. ಕರ್ಮಭೂಮಿ ಯಾವುದು ಅವ್ರದ್ದು? ತಮಿಳುನಾಡು. ಜಯಲಲಿತಾ ಹುಟ್ಟಿದ್ದಲ್ಲಿ ಕರ್ನಾಟಕದ ಮೇಲುಕೋಟೆಯಲ್ಲಿ. ಕರ್ಮಭೂಮಿ ಯಾವುದು? ಹೀರೋ ಆಗಿದ್ದಲ್ಲಿ ಅವ್ರದ್ದು ಏನು ಅಮ್ಮಾಜಿ ಆಗಿದ್ದೆಲ್ಲಿ ಅವರು? ಇವರು ತಲೈವ ಆಗಿದ್ದೆಲ್ಲಿ? ಹಾಗಾಗಿ ಇವರು ತಿರುಪತಿ ಪಂಡಿತರ ಪ್ರಕಾರ ತಗೊಂಡ್ರು ಕೂಡ ಇವ್ರಿಗೇನು ಕ್ರೆಡಿಟ್ ಹೋಗೋದಿಲ್ಲ, ಲಡ್ಡುನು ಹೋಗೋದಿಲ್ಲ. ನಮ್ದೇ ಇಲ್ಲೇ ಎಲ್ಲ ಅಚೀವ್ಮೆಂಟ್ಸು. ಸುಗ್ರೀವ ಸಚಿವನಾಗಿ ರಾಮ ಲಕ್ಷ್ಮಣರನ್ನು ಸಂಧಿಸಿದ್ದು ಇಲ್ಲಿ ವಾಲ್ಮೀಕಿ ವರ್ಣಿಸಿರ್ತಕ್ಕಂಥ ಆ ಒಂದು ಪಂಪ ಸರೋವರ ತೀರದಲ್ಲಿ. ಪಂಪ ಸರೋವರ ಇವತ್ತು ಕೂಡ ಇದೆ ಅಲ್ಲಿ. ಅಲ್ಲೆಲ್ಲಿದೆ ಅಂಜನಾದ್ರಿಯಲ್ಲಿ. ನಾನು ಪ್ರತಿ ಸಾರಿ ಹೋದಾಗ ಪಂಪ ಸರೋವರ ಪಕ್ಕದಲ್ಲಿ ಕೂತ್ಕೊಂಡು ತಿಂದು ಬರ್ತೇನೆ. ಅದು ಖುಷಿ ಆಗತ್ತೆ ನಂಗೆ. ವಾಲ್ಮೀಕಿ ಇವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಕೂಡ ತುಂಗಭದ್ರಾ ನದಿಯ ತೀರದಲ್ಲಿ ಅಂತ. ಇವರು ಪಾಪಿಗಳಿವರು ಏನ್ ಮಾಡಿದ್? ನಾ ಪಾಪಿಗಳು ಅಂತ ಹೇಳಕ್ ಆಗಲ್ಲ ನಂಗೆ. ಯಾಕಂತಂದ್ರೆ ನಾವು ಕಣ್ಮುಚ್ಕೊಂಡಿದ್ವಿ, ಇವ್ರು ಲಂಗೋಟಿ ಕಿತ್ಕೊಂಡೋಗಿ ದೆ ಕ್ಲೈಮ್ಡ್ ದಟ್ ದಿ ಲಂಗೋಟಿ ಬಿಲಾಂಗ್ಸ್ ಟು ಮೀ ಅಂತ. ಮಹಾನುಭಾವರು, ಪ್ರಾತಸ್ಮರಣೀಯರು, ನಮ್ಮ ಏನು ಆಚಾರ್ಯರು, ಮೇರು ಆಚಾರ್ಯರು. ಯಾರು? ಅಲ್ಲೇ ಹುಟ್ಟಿದ್ದು, ಮಂತ್ರಾಲಯದಲ್ಲಿ. ರಾಘವೇಂದ್ರ ಶ್ರೀಗಳು. ನೋಡಿ, ನದಿಯ ಆ ಕಡೆ, ನದಿ ಈ ಕಡೆ. ಈಗ ಅದು ಕಂಪ್ಲೀಟ್ ಇನ್ಕಮ್ ಎಲ್ಲ ಆಂಧ್ರಕ್ಕೆ ಹೋಗ್ತಾ ಇದೆ. ಎಂತ ಪ್ಲಾನ್ ರೀ ಇವ್ರದ್ದು! ಆ ಗಡಿ ರೇಖೆ ಬರೆಯುವಾಗ ಇವ್ರು ಯಾರು ಅಲ್ಲಿ ಕನ್ನಡದವ್ರು ಸರಿಯಾಗಿ ಇದ್ದಿದ್ರೆ, ಕೇವಲ ಅಡಿಗಳ ಲೆಕ್ಕದಲ್ಲಿದೆ ಅದು. ಅಡಿಗಳ ಲೆಕ್ಕದಲ್ಲಿದೆ. ನಾನು ನೋಡಿದ್ದೇನೆ. ತುಂಗಭದ್ರಾ ನದಿ ಪ್ರವೇಶಿಸಲು ಭದ್ರಾ ತೀರ. ಆ ನದಿಯಿಂದ ಈಚೆ ನಮ್ಮದಂತೆ, ನದಿಯಿಂದ ಆಚೆ ಅವ್ರದಂತ. ಇದೆಂತ ನ್ಯಾಯ? ಇಂದು ಎನಗೆ ಗೋವಿಂದ ನಿನ್ನಯ ಪಾದ ಅರವಿಂದವ ತೋರೋ ಮುಕುಂದನೇ ಮುಕುಂದನೇ. ತೆಲುಗಲ್ಲಿ ಬರ್ದಿದ್ರ, ಕನ್ನಡದಲ್ಲಿ ಬರ್ದಿರೋದು ರಾಘವೇಂದ್ರ ಸ್ವಾಮಿಗಳು. ಈ ಹಾಡನ್ನು ಬರ್ದಿರ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು. ಇಂಥವರ ವರಮಾನ ಎಲ್ಲ ಹೋಗ್ತಿರೋದು ಆಂಧ್ರಗೆ. ಈಗ ಆಂಜನೇಯಂದು ಬೇಕು ಅಂತ ಕೂತಿದ್ದಾರೆ. ಕರ್ನಾಟಕದವ್ರೇನು ಕಣ್ಣು ಮುಚ್ಕೊಂಡು ಕೊಡ್ತಿದಾರ? ನಾವೆಲ್ಲ ಏನ್ ಮಾಡ್ಬೇಕು? ಹೋರಾಟ ಮಾಡಬೇಕು, ಅಥವಾ ಅದರ ಬಗ್ಗೆ ಒಂದು ಸಂಶೋಧನೆ ಮಾಡಬೇಕು ತಜ್ಞರಿಂದ. ಯಾವ್ದಾದ್ರು ಯೂನಿವರ್ಸಿಟಿಗಳಲ್ಲಿ ಯಾವುದೋ ಒಂದು ಪ್ರೊಫೆಸರ್ಗಳು ಬೇಕಾಷ್ಟು ಜನ ಇದ್ದಾರೆ, ಅಧ್ಯಯನಶೀಲರು. ಅದ್ರ ಮೇಲೆ ಮಾಡಲಿ. ಅದು ನಮ್ಮ ಕೆಲಸ ಅಲ್ಲ. ನಾವೆಲ್ಲ ಬಹಳ ಸಣ್ಣವರಿದ್ದೇವೆ. ನಮಗೆ ಪ್ರೀತಿ, ಆಂಜನೇಯ ಅಂದ್ರೆ ಪ್ರೀತಿ. ನನಗಂತೂ ಇನ್ನು ಬೇರೆ ಯಾವ ದೇವರು ಬೇಡ. ಈ ಜನ್ಮಕ್ಕೆ ಒಬ್ಬನೇ ಸಾಕು, ಹನುಮ. ಆಂಜನೇಯನಿದ್ರೆ ಎಲ್ಲ ದೇವರುಗಳಿದ್ದ ಹಾಗೆ. ಆ ಹನುಮಾನ್ ಚಾಲಿಸಲ್ಲೇ ಹೇಳ್ತಾರೆ, ಯಾರ್ಯಾರು ವರ್ಣಿಸಿದ್ದಾರೆ, ಯಾರ್ಯಾರು ಕೀರ್ತಿಸಿದ್ದಾರೆ, ಕೊಂಡಾಡಿದ್ದಾರೆ ಇವನಂತಂದ್ರೆ, ನಾರದ ಸಾರದ ಸಹಿತ ಅಹೀಸ. ನಾರದ್ರು ಯಾರನ್ನು ಹೊಗಳೋದಿಲ್ಲ, ಆಂಜನೇಯನು ಹೊಗಳಿದ್ದಾರೆ ಹನುಮಾನ್ ಚಾಲಿಸದಲ್ಲಿ. ಶಾರದಾ ಮಾತೆ ಹೊಗಳಿದ್ದಾರೆ ಆಂಜನೇಯನ. ಯಾಕಂದ್ರೆ ಶಾರದಾ ಮಾತೆ ಸಂಗೀತ ಕಲ್ತಿದ್ರು ಕೂಡ ಅದನ್ನು ಫೈನ್ ಟ್ಯೂನ್ ಮಾಡಿಕೊಟ್ಟಿದ್ದು, ರುದ್ರವೀಣೆ ಎನ್ನುವ ಪ್ರಾಕಾರವನ್ನ ಕಲಿಸಿಕೊಟ್ಟಿದ್ದು ನಮ್ಮ ಆಂಜನೇಯ. ಯಾಕಂದ್ರೆ ಇವನು ರುದ್ರಾಂಶ ಸಂಭೂತ, ಶಿವಾಂಶ ಸಂಭೂತ, ಶಂಕರ ಸುವನ.
ರುದ್ರನಿಗೆಲ್ಲದೆ ರುದ್ರ ವೀಣೆ ಇನ್ಯಾರಿಗೆ ಗೊತ್ತಾಗ್ತದೆ? ಶಾರದಾ ಮಾತೆ ವೀಣೆಯಲ್ಲಿ ಫೇಮಸ್ ಅಲ್ವಾ, ನೀವು ಕೇಳಿದಿರಲ್ಲ, ಇವಳೇ ವೀಣಾಪಾಣಿ. ಆ ವೀಣೆಯ ಎಲ್ಲಾ ಪ್ರಕಾರಗಳಿಗೆ ಆಕೆ ಗೊತ್ತಿದ್ರು ಕೂಡ ರುದ್ರ ವೀಣಾ ಪ್ರಕಾರ ಗೊತ್ತಿರಲಿಲ್ಲ. ಅದನ್ನು ಹೇಳ್ಕೊಟ್ಟವನು ಮಹಾನುಭಾವಿಯವನು. ನಾರದರು ಸಂಗೀತದಲ್ಲಿ ಮೇರು. ಆಗಿನ ಕಾಲದಲ್ಲಿ ನಾರದರು ತುಂಬುರರು ಹರಿಯ ಆಸ್ಥಾನದಲ್ಲಿ, ವಿಷ್ಣುವಿನ ವೈಕುಂಠದ ಆಸ್ಥಾನದಲ್ಲಿ ಇವರು ಸಂಗೀತ ವಿದುಷಿಗಳು, ಸಿಂಗರ್ಸ್. ಅಂತಹ ನಾರದರು ಕೂಡ ತಾರಕ ಮಂತ್ರವನ್ನು ಉಪದೇಶ ಮಾಡಿ ಅವರು ಮಹತಿ ಅಂತ ಬರೆಸ್ತಾ ಇದ್ರು. ಮಹತಿ ಅಂತ ಅದೊಂದು ಪ್ರಕಾರದ ಒಂದು ಈ 3 ತಂತಿ ಇರ್ತಕ್ಕಂಥ ಒಂದು ಮಹತಿ ಇತ್ತು. ಆ ಮಹತಿಯಲ್ಲಿ ದೋಷ ಇತ್ತು. ಶ್ರುತಿ ಮಾಡೋದು ಅದ್ಭುತವಾಗಿ ಗೊತ್ತಿರಲಿಲ್ಲ ಅವರಿಗೆ. ಮಹಾವಿಷ್ಣು ಗೊತ್ತಾಯ್ತದು. ಮಹಾವಿಷ್ಣು ನಾರದನ ಕರೆದ್ರೆ ಹೇಳಿದ್ರು, ತರವಲ್ಲ ತಾಗಿ ನಿನ್ನ ತಂಬೂರಿ ಕಲಿತು ಬಾನೀತ್. ಆಂಜನೇಯನ ಹತ್ರ ತಂಬೂರಿ ಅಂತ ಹಂಗೇಳಿರ್ಬೇಕು. ಗಂಧಮಾದರ ಪರ್ವತದಲ್ಲಿ ಹೋಗಿ ಆಂಜನೇಯನ ಪಾದಕ್ಕೆ ಬಿದ್ದು ಆಂಜನೇಯನಿಂದ ಸಂಗೀತವನ್ನ ಕಲಿತು ಬಂದರು. ಕೃಷ್ಣನ ಹೆಂಡತಿ ಸತ್ಯಭಾಮೆ, ಅವಳು ನಾಟ್ಯರಾಣಿ ಶಾಕುಂತಲೆಯಂತೆ ಅವಳು ನಾಟ್ಯ ಪ್ರವೀಣ್ಯ ಅವಳು. ಆದರೆ ನನಗೆ ನನ್ನಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಯಾರಿಗೆ ಬರ್ತದ ಗೊತ್ತಾ ಅಂತ ಯಾವಾಗಲೂ ಕೃಷ್ಣನ್ ತಲೆ ತಿಂತಾ ಇದ್ಲ. ಆ ಅಹಂಕಾರವನ್ನು ಮುರಿಲಿಕ್ಕೆ ಕೃಷ್ಣ ಆಂಜನೇಯನೇ ಕರೆದ. ಆಂಜನೇಯ ಒಳ್ಳೆ ಶರೀರ ಮಾತ್ರ ಅಲ್ಲ, ನೃತ್ಯಪಟು, ಯೋಗಪಟು, ಕುಸ್ತಿಪಟು. ಏನ್ರಿ ಅವನಿಗೆ ಗೊತ್ತಿಲ್ಲದ ಯಾವ್ದಾದ್ರು ಇದೆಯೇನ್ರಿ? ಸಕಲ ಶಾಸ್ತ್ರ ಪಾರಂಗತ ಸೂರ್ಯದೇವನಿಂದ ಕಲ್ತವನು. ಕೊನೆ ಮಾಡ್ಬಿಡ್ತೇನೆ, ಯಾಕಂದ್ರೆ ನಾನು ಆಂಜನೇಯನ ವಿಚಾರವೆಲ್ಲ ಪವನ ಪರ್ವ 3ನಲ್ಲೇ ಹೇಳಬೇಕು. ಎಲ್ಲವನ್ನು ಇಲ್ಲೇ ರಿವೀಲ್ ಮಾಡಿದ್ರೆ ರೋಚಕ ಇರೋದಿಲ್ಲ. ಸೂರ್ಯದೇವನಿಂದ ಎಲ್ಲ ಕಲ್ತವನು. ಸೂರ್ಯ ಅನ್ನುವ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಎಲ್ಲ ಕಲ್ತ ಬಂದವನು ಇವನು. ಏನೇನು ಕಲ್ತ ಬಂದ? ವೇದಗಳನ್ನು, ಉಪನಿಷತ್ತುಗಳನ್ನ, ದರ್ಶನ ಶಾಸ್ತ್ರಗಳನ್ನ, ಮುಖ್ಯವಾಗಿ 9 ವ್ಯಾಕರಣಗಳನ್ನ. ನವ ವ್ಯಾಕರಣ ವಿಶಾರದ. ರಾಮನಿಗೂ ವ್ಯಾಕರಣ ಗೊತ್ತಿತ್ತು, ಆದರೆ ಆಂಜನೇಯನಷ್ಟು ಶುದ್ಧವಾದ ವ್ಯಾಕರಣ ಗೊತ್ತಿರಲಿಲ್ಲ. ಹಾಗಾಗಿ ಆ ಫಸ್ಟ್ ಮುಲಾಕತ್ತಲ್ಲೇ ಆಂಜನೇಯ ಲಕ್ಷ್ಮಣನ ಜೊತೆ ಸಂವಾದ ಮಾಡ್ತಿರ್ತಕ್ಕಂಥದ್ದನ್ನು ದೂರದಲ್ಲಿ ಮರೆಯಲ್ಲಿ ನೋಡ್ತಾನೆ ರಾಮ. ಯಾರಿವನು? ವೇಷದಲ್ಲಿ ಒಟುವಾಗಿ ಕಾಣಿಸ್ತಾ ಇದ್ದಾನೆ, ಆದರೆ ಇವನು ಬಾಯಿಂದ ಬರ್ತಕ್ಕಂಥ ಒಂದೊಂದು ನುಡಿಗಳು ಮುತ್ತುಗಳ ಹಾಗಿವೆಯಲ್ಲ, ಅಳದೂ ತೂಗಿ ಮಾತಾಡ್ತಿದ್ದಾನೆ. ಈ ಮನುಷ್ಯನಿಗೆ ವ್ಯಾಕರಣ ಗೊತ್ತಿರಲೇಬೇಕು. ಅದರಲ್ಲಿ ಕೂಡ 9 ವ್ಯಾಕರಣಗಳಲ್ಲಿ ಇವನು ಶುದ್ಧವಾಗಿ ಪಾರಂಗತನಾಗಿದ್ದಾನೆ ಅನ್ನುವುದರ ಅರಿವಾಗಿ ಆ ಸಂವಾದ ಮುಗಿದಿದ ತಕ್ಷಣ ಫಸ್ಟ್ ಕೊಟ್ಟಿದ್ದು ಟೈಟಲ್ಲು ಆಂಜನೇಯನಿಗೆ, ಗಿವನ್ ಬೈ ರಾಮ, ವಾಸ್ ನವವ್ಯಾಕರಣ ಪಂಡಿತ, ನವವ್ಯಾಕರಣ ವೇತ್ತ, ನವವ್ಯಾಕರಣ ವಿಶಾರದ. ರಾಮನಿಂದ ಕೊಡಮಾಡಲ್ಪಟ್ಟಂತಹ ಬಿರುದು. ರಾಮ ಕೊನೆಯದಾಗಿ ಕೊಟ್ಟ ಬಿರುದು. ಅದರ ಮಧ್ಯದಲ್ಲಿ ಬೇಕಾದಷ್ಟು ಬಿರುದುಗಳಿವೆ, ಅದೆಲ್ಲ ಇವಾಗ ಹೇಳಕ್ಕಾಗೋದಿಲ್ಲ. ಕೊನೆಯದಾಗಿ ಕೊಟ್ಟಂತಹ ಬಿರುದು ಯಾವುದು ಅಂತಂದ್ರೆ ರಾಮ ಆಂಜನೇಯನಿಗೆ ಅಲ್ಲಿ ಪಟ್ಟಾಭಿಷೇಕ ಎಲ್ಲ ಆದ ಮೇಲೆ ಎಲ್ಲರಿಗೂ ಯಥಾಶಕ್ತಿ ದಕ್ಷಿಣೋಪಚಾರಗಳನ್ನು ಕೊಟ್ಟಾದ ಮೇಲೆ ಆಂಜನೇಯನ ವಿಷಯಕ್ಕೆ ಬಂದಾಗ ಒಂದು ಟೈಟಲ್, ಒಂದು ಬಿರುದು ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟ ರಾಮ. ನನ್ನ ಹತ್ರ ಏನೂ ಇಲ್ಲಪ್ಪ ನಿಂಗೆ ಕೊಡೋದಕ್ಕೆ, ನೀನು ಮಾಡಿರ್ತಕ್ಕಂಥ ಏನು ಉಪಕಾರ ಇದೆಯಲ್ಲ ಅದಕ್ಕೆ ಪ್ರತ್ಯುಪಕಾರವಾಗಿ ವಸ್ತು ರೂಪದಲ್ಲಿ, ಈ ಧನ ರೂಪದಲ್ಲಿ, ಧಾನ್ಯ ರೂಪದಲ್ಲಿ ಏನೇನು ನಿನ್ನ ಉಪಕಾರಕ್ಕೆ ಅದು ಸಮವಾದ್ದಲ್ಲ ಅಂತೇಳಿ ಆಂಜನೇಯನಿಗೆ ಒಂದು ಟೈಟಲ್ ಕೊಟ್ಟ. ಏನ್ ಗೊತ್ತಾ? ಅಸಾಧ್ಯ ಸಾಧಕ ಅಂತ. ಏನು ಸುಲಭ ಸಾಧ್ಯವಾಗಿರ್ಲಿಲ್ಲ ಸೀತಾನ್ವೇಷಣ ಮಾಡ್ತಕ್ಕಂಥ. ಸೀತಾನ್ವೇಷಣ ಪಂಡಿತಾಯ ನಮಃ ಅಂತ ಒಂದು ಬಿರುದಿದೆ. ಸೀತಾನ್ವೇಷಣ ಪಂಡಿತಾಯ ನಮಃ ಅಂತ. ಅಸಾಧ್ಯವಾದ ರಾಕ್ಷಸರ ಕೋಟೆಯಲ್ಲಿ ಹೋಗ್ಬಿಟ್ಟು ಸರ್ಜಿಕಲ್ ಸ್ಟ್ರೈಕ್ ಮಾಡಿ, ಏರ್ ಸ್ಟ್ರೈಕ್ ಮಾಡ್ಕೊಂಡು ಬರ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ನಮ್ಮ ಈ ಇಂಡಿಯಾದಲ್ಲಿ ಮೊನ್ನೆ ಮಾಡಿದ್ರಲ್ಲ ಏರ್ ಸ್ಟ್ರೈಕು, ಸರ್ಜಿಕಲ್ ಸ್ಟ್ರೈಕು. ಸೊ ಇಟ್ ವಾಸ್ ಇನ್ಸ್ಪೈರ್ಡ್ ಬೈ ಹನುಮಾನ್ ಓನ್ಲಿ. ಆ ಪಾಪಿಗಳ ನಾಡದಲ್ಲಿ ಅಲ್ಲಿ ರಾಕ್ಷಸರ ನಾಡಿಗೆ ಹೋಗಿ ಅದೇನು ಸುಲಭವಾದ ಟಾಸ್ಕ್ ಆಗಿರ್ಲಿಲ್ಲ.
ಸೊ ಅಭೇದ್ಯವಾದ ಕೋಟೆಯನ್ನು ಭೇದಿಸಿ ಅದಕ್ಕೆ ಬೆಂಕಿ ಇಟ್ಟು ಅರ್ಧ ರಾಕ್ಷಸರ ಸಂಹಾರ ಮಾಡಿಕೊಂಡು ರಾವಣನ ಒಬ್ಬನ ಮಗನನ್ನು ಸಾಯಿಸಿ ಅಕ್ಷಹಂತ್ರೇ ನಮಃ ಅಂತಾರೆ ಆಂಜನೇಯ. ಈ ಆಂಜನೇಯನ ಮೆಡಲ್ಸ್ ಎಲ್ಲ ಇದೆಯಲ್ಲ, ನಾವೆಲ್ಲ ಏನೋ ಒಂದು ಒಲಿಂಪಿಕ್ ಅದು ಹೈಯೆಸ್ಟ್ ಅಲ್ಟಿಮೇಟ್. ಈ ಸ್ಕೂಲಲ್ಲಿ ಪ್ರೈಸ್ಗಳು ಲಿಸ್ಟ್ ಇರ್ತಾರೆ. ಕೆಲವರು ಮಕ್ಕಳು ಎಷ್ಟು ಜೋಪಾನವಾಗಿ ಕಾಪಾಡ್ಕೊಂಡಿರ್ತಾರೆ, ನೋಡೋದಕ್ಕೆ ಖುಷಿ. ಆ ಶೋಕೇಶ್ ತುಂಬಾ ಡಾಲರ್ ತರ ನೇತಾಕಿರ್ತಾರೆ. ಏನು ಓಟದಲ್ಲಿ, ಆಟದಲ್ಲಿ, ಇನ್ನೇನು ವಾಲಿಬಾಲ್, ಏನೋ ಚರ್ಚಾಸ್ಪದ, ಏನೋ ಇಲ್ಲ. ಆದ್ರೆ ಆಂಜನೇಯನಿಗೆ ಸಂದಂತಹ ಬಹುಮಾನಗಳು, ಮೆಡಲ್ಗಳು, ಪಾರಿತೋಷಿಕಗಳು ಏನಾದರೂ ಜೋಡಿಸಿಟ್ರೆ ಅದು ಭೂಮಂಡಲ ಸುತ್ತಲೂ 3 ಸುತ್ತು ಸುತ್ತಬೇಕು. ಅಷ್ಟು ಬೇಕಾ? ನಾನೇ ಹೇಳಬಲ್ಲೆ, ಯಾರೋ ಬೇಕಾಗಿಲ್ಲ. ಬರೀ ಅಷ್ಟೋತ್ತರ ತುಂಬಾ ಅದೇ ಇರೋದು ಮೆಡ್ಲುಗಳು, ಸಹಸ್ರನಾಮಾವಳಿ ತುಂಬಾ ಅದೇ ಇರೋದು ಅವನ ಅಚೀವ್ಮೆಂಟ್ಸೇ. ಅಂತ ಮಹಾಮಹಿಮನ ಜನ್ಮದಿನವನ್ನ ನಾವು ಸಂಭ್ರಮ ದಿನ ಆಚರಣೆ ಮಾಡ್ತಾ ಇದ್ದೀವಿ. ನಾಡಿನಾದ್ಯಂತ, ದೇಶದಾದ್ಯಂತ, ವಿಶ್ವದಾದ್ಯಂತ ಎಲ್ಲ ಧರ್ಮಗಳಲ್ಲಿ ಅವನಿಗೆ ಭಕ್ತರಿದ್ದಾರೆ. ಮುಖ್ಯವಾಗಿ ಒಬಾಮಾ ಇಸ್ ಅ ಗ್ರೇಟ್ ಡಿವೋಟಿ ಆಫ್ ಹನುಮಾನ್. ಅಮಿತಾಬ್ ಬಚ್ಚನ್ ಇರಬಹುದು, ಮೋದಿಯವರ ಫ್ಯಾಮಿಲಿ ಇರಬಹುದು. ಗುಜರಾತ್ ಅಲ್ಲಿ ಆಂಜನೇಯನ ಭಕ್ತರು ಜಾಸ್ತಿ ಇದ್ದಾರೆ, ನಿಮ್ಗೆ ಗೊತ್ತಿದೆಯೋ ಇಲ್ಲ. ಮೋದಿಯವರು ಫಸ್ಟ್ ಟೈಮು ಪ್ರಧಾನಮಂತ್ರಿಗಳಾದಾಗ ಅವರ ಖಾನ್ದಾನವರು ಸೇರಿ 1,000 ಜನ ಗುಜರಾತಿಂದ ಟ್ರೈನಲ್ಲಿ ಅಂಜನಾದ್ರಿ ಬೆಟ್ಟ, ಹಂಪಿಯಲ್ಲಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟಕ್ಕೆ ಬಂದು 3 ದಿವಸ ಪೂಜಾ ಪುನಸ್ಕಾರಗಳನ್ನ ಮಾಡಿಕೊಂಡು ಹೋದಂಥದ್ದು ನಾಡಿನಾದ್ಯಂತ ಟಿವಿಗಳಲ್ಲಿ ಬಿತ್ತರಾಯಿತು. ನಾನು ಕೂಡ ಲೈವ್ ಹೋಗಿದ್ದೆ. ಯಾಕೆಲ್ಲಿ ತಿರುಪ್ತಿಯಲ್ಲಿರ್ತಕ್ಕಂಥ ಅಂಜನಾದ್ರಿಗೆ ಹೋಗ್ಲಿಲ್ಲ ಹಾಗಾದ್ರೆ ಅವರು? ಯಾಕೆ ಗುಜರಾತ್ ಅಂತಕ್ಕಂಥ ಒಂದು ರಾಜ್ಯ ಇಡೀ ದೇಶದಲ್ಲಿ ಒಂದು ಸಮೃದ್ಧವಾದ ರಾಜ್ಯ ಅಂತ ಅನಿಸ್ಕೊಳ್ತದೆ? ಅಲ್ಲಿಂದನೇ ಯಾಕೆ ಜಾಸ್ತಿ ಜನ ಆಳೋರು ಬರ್ತಾರೆ? ಗಾಂಧಿಯವರು ಅಲ್ಲಿನವರು, ಪಟೇಲ್ರಲ್ಲಿನವರು, ಮೋದಿಯವರಲ್ಲಿನವರು, ಶಾ ಅಲ್ಲಿನವರು. ಬರೀ ಇಬ್ಬರಲ್ಲಿ ಇಡೀ ಸರ್ಕಾರ ಅವರ ಅಧೀನದಲ್ಲಿದೆ, ಮೋದಿಯವರು ಮತ್ತು ಶಾನವರು. ಇವರಿಬ್ಬರು ಗುಜರಾತ್ ಅವರೇ. ಇನ್ನಿಬ್ಬರಲ್ಲಿ ಇಡೀ ದೇಶದ ಸಂಪತ್ತೆಲ್ಲ ಇದೆ, ಆದಾನಿ, ಅಂಬಾನಿ. ಇವು 4 ಗಳಸ್ಯ ಕಂಠಸ್ಯ. ನಾವ್ಯಾರು ಶಾ ಅವರಿಗೆ ಕಂಡು ಬೀಳೋದಿಲ್ಲ, ಈ ತಮಾಷೆಗೆ ಮಾತ್ರ. ಸೊ ಐ ಡೋಂಟ್ ಹ್ಯಾವ್ ಎನಿ ಅಪ್ಲಿಕೇಶನ್ಸ್, ಇದ್ರೆ ಇರಲಿ. ಹಾಗಾಗಿ ಅಂದ್ರೆ ಯಾಕೆ ಗುಜರಾತು ಸಮೃದ್ಧಿಯಿಂದ ಇದೆ ಅಂತಂದ್ರೆ ಅವ್ರಿಗೆ ಆಂಜನೇಯನ್ಗೆ ನಡ್ಕೊಳ್ತಾರೆ. ಆಂಜನೇಯನ್ ಬಹಳ ಜನ ಅವರು ಭಕ್ತರಿದ್ದಾರೆ. ಇಲ್ಲಿವರೆಗೂ ಅಂಜನಾದ್ರಿಯಲ್ಲಿರ್ತಕ್ಕಂಥ ಆ ಹನುಮಾನ್ ಟೆಂಪಲ್ಗೆ ಬರ್ತ್ ಪ್ಲೇಸ್ ಅಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದು ಕೂಡ ಪೂಜಾರಿ ಕೂಡ ಗುಜರಾತ್ನವರೇ ಇದ್ದರು. ಮೊನ್ನೆ ಅಷ್ಟೇ ಅವ್ರನ್ನ ಸರ್ಕಾರ ಚೇಂಜ್ ಮಾಡಿ ಒಂದು ಟ್ರಸ್ಟ್ ಮಾಡಿದೆ. ಸರ್ಕಾರದ ಅಧೀನಕ್ಕೆ ಯಾವಾಗ ದೇವಸ್ಥಾನ ಹೋಗುತ್ತೋ ಸತ್ಯನಾಶ್ ಅಂತ. ಒಂದೊಮ್ಮೆ ಧರ್ಮಸ್ಥಳ ಅಂತಕ್ಕಂಥ ಧರ್ಮ ಭೂಮಿ ಸರ್ಕಾರದ ಅಧೀನದಲ್ಲಿ ಇದ್ದಿದ್ರೆ ಎಲ್ಲ ಹುಂಡಿ ಎಲ್ಲ ಗುಳಕಾಯ ಸ್ವಾಹ ಮಾಡಿ ಏನು ಅಭಿವೃದ್ಧಿಗಳಾಗ್ತಿರ್ಲಿಲ್ಲ. ಇವತ್ತು ಧರ್ಮಸ್ಥಳ ಒಂದು ಕ್ಷೇತ್ರ ಆಗಿಲ್ಲ, ಅದೇ ಒಂದು ಸರ್ಕಾರ ಆಗಿ ಸರ್ಕಾರಗಳು ಮಾಡದೇ ಇರತಕ್ಕಂಥ ಅನೇಕ ಕೆಲಸಗಳನ್ನ, ಅಭಿವೃದ್ಧಿಗಳನ್ನ ಅವ್ರು ಮಾಡ್ತಿದ್ದಾರೆ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ. ರಾಜರ್ಷಿಗಳು ಅವ್ರ ನಂತರ ಏನು ನಂಗೆ ಗೊತ್ತಿಲ್ಲ, ಬಟ್ ನಡೆದಾಡ್ತಕ್ಕಂಥ ದೇವರುಗಳಲ್ಲಿ ನಮ್ಮ ಸಿದ್ಧಗಂಗಾ ಶ್ರೀಗಳು ಹೇಗಿದ್ರು ಇವಾಗ ಪ್ರಸ್ತುತ ಅವರಿದ್ದಾರೆ. ಸೊ ಅಂತಹ ಅಂಜನಾದ್ರಿ ನಮ್ಮದು, ನಾವೆಲ್ಲ ಒಂದ್ಸರಿ ಹೋಗಿ ಬರೋಣ, ನಮ್ಮ ಶ್ರದ್ಧೆಯನ್ನು ಸಲ್ಲಿಸಿ ಬರೋಣ. ಈ ಕೊರೋನಾದಲ್ಲಿ ಬೇಡ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸರಿಯಾಗಿ ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಕೊಂಡ್ಕೊಳ್ಳಿ, ಹೊರಗಡೆ ಬಂದಾಗೆಲ್ಲ ಅದರಿಂದ ಕೈ ಚೆನ್ನಾಗಿ ಶುಭ್ರ ಮಾಡಿಕೊಳ್ಳಿ.
ಹಲೋ, ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಹಿಯರ್ ಮೀ? ಓಕೆ, ಗುಡ್. ಸೊ ಇವತ್ತು ಹನುಮ ಜಯಂತಿ. ಆಂಜನೇಯನನ್ನು ನಮ್ಮ ಹೃದಯಕ್ಕೆ ಬರಮಾಡ್ಕೊಳ್ತಕ್ಕಂಥ ಒಂದು ಸಣ್ಣ ಪ್ರಾರ್ಥನೆಯನ್ನು ಹೇಳ್ಕೊಡ್ತೇನೆ ಅಂತ ಹೇಳಿದ್ದೆ. ಅದನ್ನು ನನ್ನ ಜೊತೆ ನೀವು ಕೂಡ ಮಾಡಿ. ಈ ಬಲಹಸ್ತವನ್ನು ಎದೆಯ ಮೇಲೆ, ಹಾರ್ಟ್ ಮೇಲೆ ಹೀಗಿಡ್ತಾ ಅದನ್ನು ಮೃದುವಾಗಿ ಕ್ಲಾಕ್ ವೈಸ್ ಸ್ಪರ್ಶಿಸ್ತಾ, ರಬಿಂಗ್ ದಿ ಹಾರ್ಟ್ ಕ್ಲಾಕ್ ವೈಸ್ ನಾನು ಹೇಳೋ ಪ್ರಾರ್ಥನೆಯನ್ನು ಹೇಳಿ. ಡಿಯರ್ ಹನುಮಾನ್ ಹೇಳಿ. ಐ ಲವ್ ಯು, I honor you, I believe in you, I respect you, and I salute you. O Lord, dear Hanuman, many, many happy birthday to you. ಇದು ಹೊಸದಾಗಿ. ಓಕೆ. ಓ ಡಿಯರ್ ಹನುಮಾನ್, ಪ್ಲೀಸ್ ಕಮ್ ಅಂಡ್ ಸ್ಟೇ ಇನ್ ಮೈ ಹಾರ್ಟ್. Repeat again, please. Dear Hanuman, I love you, I honor you, I trust you, I respect you, and I salute you. O Lord Hanuman, please come and stay in my heart and heal all my blockages towards health, wealth, success, happiness, peace, joy, harmony, and abundance. Dear Hanuman, please stay in my heart, protect me and my family, my nation, my responsibilities, my name, fame, and status. O Lord Hanuman, please stay in my heart, guide me, bless me, and motivate me to walk into the right path of the life and take care of me. Thank you, Hanuman. Love you, Hanuman. Thank you, Hanuman. Love you, Hanuman.
ಸ್ಮಾಲ್ ಟೆಕ್ನಿಕಲ್ ಪ್ರಾಬ್ಲಮ್. ಓಕೆ ಆತ್ಮೀಯರೇ, ಥ್ಯಾಂಕ್ ಯು ಒನ್ಸ್ ಅಗೈನ್ ಫಾರ್ ಯುವರ್ participation, for your patience. Thank you once again. Happy Hanuma Jayanti. ಆತ್ಮೀಯರೇ, ನಾಳೆ ತಿಂಗಳಲ್ಲಿ ಅಂದರೆ ಮೇ ತಿಂಗಳಲ್ಲಿ 7ರಿಂದ 13ನೇ ತಾರೀಕುವರೆಗೂ 7 days 1 week ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ಒಂದು ಲೈವ್ ವೆಬಿನಾರ್ ಇರ್ತದೆ, ಜೂಮ್ ವೆಬಿನಾರ್ ಇರ್ತದೆ. ಯಾರೆಲ್ಲ ಆಸಕ್ತಿ ಇರ್ತೀರಿ, ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡೋದು ಹೇಗೆ ಅನ್ನುವ ವಿಚಾರಗಳೊಂದಿಗೆ ವಿಚಾರಗಳಿಂದ ಕೂಡಿರುತ್ತೆ ಆ ಒಂದು ಸೆಮಿನಾರು, ವೆಬಿನಾರು. ಅದಕ್ಕೆ ನೀವು ಎನ್ರೋಲ್ ಮಾಡ್ಕೋಬೋದು. ಮತ್ತು ಜೂನ್ ಮಾಹೆಯಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇ ಸಲುವಾಗಿ ಆಂಜನೇಯನ ಸ್ಮರಣೆ ಮಾಡ್ತಕ್ಕಂಥ, ಬರೀ ಸ್ಮರಣೆ ಮಾಡ್ತಕ್ಕಂಥದ್ದಲ್ಲ, ಎಲ್ಲ ಪ್ರಾಣಾಯಾಮಗಳು, ಯೋಗ ರಹಸ್ಯಗಳು, ಯೋಗ ಕಲೆಗಳು, ಅದರ ಜೊತೆಗೆ ಆಂಜನೇಯನ ಬಗ್ಗೆ ನಿಮಗೆ ಹಿಂದೆಂದೂ ಗೊತ್ತಿಲ್ಲದ ಅನೇಕ ಮಾಹಿತಿಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು 21 ದಿವಸದ ಶಿಬಿರ ಇರ್ತದೆ. ಅದು ಪ್ರತಿ ದಿವಸ 1 ದಿವಸ ಬೆಳಗ್ಗೆ 5ರಿಂದ 6 ತನಕ ಬ್ರಾಹ್ಮಿ ಮುಹೂರ್ತದಲ್ಲಿ ಹನುಮಾನ್ ಚಾಲಿಸ ಜಪ ಮಾಡೋದು ಅಷ್ಟೋತ್ತರ ಸಹಿತವಾಗಿ ಇರ್ತದೆ. ಸೊ ಈ ಕೊರೋನಾ ಸಂಕಷ್ಟದಲ್ಲಿ ಖಂಡಿತ ಎಲ್ರಿಗೂ ಅದು ಅವಶ್ಯಕತೆ ಇದೆ. ಬರೀ ಜಪ ಮಾಡೋದಲ್ಲ, ಯೌಗಿಕ ಉಸಿರಾಟ ಹೇಗೆ ಮಾಡೋದು ಅನ್ನೋ ಸೀಕ್ರೆಟ್ಸ್ ಅನ್ನು ರಿವೀಲ್ ಮಾಡ್ತೇನೆ. ಬೀಟ್ ಕರೋನಾ ಅಂತಕ್ಕಂಥ ಪ್ರಾಣಾಯಾಮ, ವಿಶೇಷವಾದ ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತೇನೆ. ಅಂದರೆ ಟು ಸ್ಟ್ರೆಂಥನ್ ಯುವರ್ ಲಂಗ್ಸ್. ಸೊ ಇವತ್ತು ನಿಮ್ಮ ಶ್ವಾಸವೇ ನಿಮ್ಮ ಬದುಕಾಗಿದೆ. ಸೊ ನಿಮ್ಮೆಲ್ಲ ಸಹನೆಗೆ, ನಿಮ್ಮ ಭಾಗವಹಿಸುವಿಕೆ ಮತ್ತೊಮ್ಮೆ ನಮಿಸ್ತಾ ವಿರಮಿಸ್ತೇನೆ. ಶಾಂತಿ ಮಂತ್ರದೊಂದಿಗೆ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನೋ ಸುಖಿನೋ ಭವಂತು. ಮೇ ಗಾಡ್ ಬ್ಲೆಸ್ ಯು ಆಲ್, ಮೇ ಗಾಡ್ ಬ್ಲೆಸ್ ಯು ಆಲ್, ಮೇ ಗಾಡ್ ಬ್ಲೆಸ್ ಯು ಆಲ್. ಯಾರೆಲ್ಲ ಇನ್ನೂ ಶ್ರದ್ಧೆ ಆಸಕ್ತಿ ಇರ್ತಕ್ಕಂಥವರು, ಈಗ ಹನುಮಾನ್ ಚಾಲಿಸ ಒಂದ್ಸಾರಿ ಪ್ಲೇ ಮಾಡ್ತೇನೆ, ಅದನ್ನ ಪಠನೆ ಮಾಡ್ತಾ ಆಮೇಲೆ ನೀವು ನಿರ್ಗಮಿಸ್ಬೋದು.
birthday